ಪದೇ ಪದೇ ಕೇಳ್ತಿರುವಂಥ ಒಂದು ಶಬ್ದ ಅಂದರೆ ಗ್ಯಾಸ್ಟ್ರಿಕ್ ಬಗ್ಗೆ. ಗ್ಯಾಸ್ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಕಷಾಯನೋ ಜೀರಿಗೆ ನೀರೋ ಏನೋ ಒಂದು ತೊಗೊಂಡಿದ್ದೀವಿ, ರಿಲೀಫ್ ಆಯಿತು. ನೆಕ್ಸ್ಟ್ ಡೇ ಸ್ವಲ್ಪ ಹಗುರವಾಗಿ ಊಟ ಮಾಡ್ತೀವಿ, ಅದರ ಮಾರನೇ ದಿನ ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ತೊಂದರೆ ಅಲ್ಲ, ಯಾಕಂದರೆ ಅದು ಯಾರಿಗೆ ಬೇಕಾಗುತ್ತೆ, ನನಗೂ ಆಗುತ್ತೆ. ಅದು ಒಂದು ರಿಫೈನ್ಡ್ ಶುಗರ್, ಬಿಳಿ ಸಕ್ಕರೆ, ರಿಫೈನ್ಡ್ ಫ್ಲವರ್, ಬಿಳಿ ಮೈದಾ. ಸೊ ಆನ್ ಟಾಪ್ ಆಫ್ ಇಟ್ಟು ಅದ್ರ ಜೊತೆಗೆ ಎಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸು, ಈ ಡಾಲ್ಡಾ, ಪಾಮ್ ಆಯಿಲು, ಈ ಥರದ್ದು. ಸೊ ಇವೆಲ್ಲ ಕಂಬೈನ್ ಆದಾಗ ನ್ಯಾಚುರಲಿ ನಮ್ಮ ಡೈಜೆಸ್ಟಿವ್ ಹೆಲ್ತು ಅಪ್ಸೆಟ್ ಆಗ್ತಾ ಇರುತ್ತೆ. ಈ ಹೊಟ್ಟೆಯಲ್ಲಿ ಅಜೀರ್ಣ, ಬ್ಲೋಟಿಂಗು, ಇವೆಲ್ಲ ಅವ್ರ ಮೂಮೆಂಟಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಈಗ ನಾವು ಆ್ಯಕ್ಟಿವ್ ಆಗಿದ್ದು ಮೂವ್ ಆಗ್ತಾ ಇದ್ದರೆ ಕರಳು ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ, ಫುಡ್ಡು ವೇಸ್ಟು ಮೂವ್ ಆಗೋದಕ್ಕೂ ಅದಕ್ಕೂ ಒಂದು ಉಪಯೋಗ ಆಗ್ತಾ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಯಾವುದೋ ಒಂದು ಹೈ ಇಂಟೆನ್ಸಿಟಿ ಕಾರ್ಡಿಯೋ, ಬೆವರು ಸುರಿಯೋ ಅಂಥದ್ದು ಏನೋ ಒಂದು ಎಕ್ಸಸೈಸ್, ಅದು ಓಡ್ತಾರೋ, ಟ್ರೆಡ್ಮಿಲಲ್ಲಿ ಇದು ಮಾಡ್ತಾರೋ, ಜಿಮ್ಗೆ ಹೋಗ್ತಾರೋ, ಏನೋ ಒಂದು. ಈ ಸುಮಾರು ಜನ ಬರೀ ಬೆಳಗ್ಗೆಯಿಂದ ಕೂತಿರೋ ಅಂಥ ಕೆಲಸಗಳಿರುತ್ತೆ. ಟ್ರಾಫಿಕಲ್ಲೂ 1-2 ಅವರ್ ಸ್ಪೆಂಡ್ ಮಾಡಿರ್ತಾರೆ. ಮನೆಗೆ ಬರೋಷ್ಟೊತ್ತಿಗೆ ಟಯರ್ಡ್ ಆಗಿರ್ತಾರೆ. ಟಯರ್ಡ್ ಅಂದರೆ ಏನು, ಬಾಡಿ ಟಯರ್ಡ್ ಇರಲ್ಲ, ಮೆಂಟಲ್ ಫೆಟಿಗ್ ಅಂತ. ಅದು ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ಮೆದುಳು ಅನ್ನೋದೇನಿದೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬ ಹೆವಿಯಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಕೆಲವು ಟೈಮು ತೊಂದರೆ ನಮ್ಮ ಜೀರ್ಣಾಂಗದಲ್ಲಿ ಇರೋದಿಲ್ಲ, ಇಲ್ಲಿರುತ್ತೆ. ಸೊ ಹಂಗಾಗಿ ಮಾನಸಿಕ ಆರೋಗ್ಯಕ್ಕೆ ಒಂದು ತುಂಬ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿದೆ, ಡಾಕ್ಟರ್ಗಳು ಬರ್ತಾರೆ, ಮಾತಾಡ್ತಾರೆ ಆರೋಗ್ಯದ ಬಗ್ಗೆ, ಡಿಸೀಸ್ಗಳ ಬಗ್ಗೆ, ಪ್ರಿವೆನ್ಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಇದರಲ್ಲಿ ಮಾತಾಡ್ತೀವಿ. ಆದರೆ ಇವತ್ತು ನಮ್ಮೊಂದಿಗೆ ಇರುವಂಥ ಡಾಕ್ಟರ್ ಯಾರು ಅಂತ ಕೇಳಿದರೆ ಹೇಳಕ್ಕೆ ನನಗೂ ಕಷ್ಟ, ಓಕೆ, ಅರ್ಥ ಮಾಡ್ಕೊಳ್ಳೋಕೆ ನಿಮಗೂ ಕಷ್ಟ ಆಗಬಹುದೇನೋ. ಯಾಕೆ ಅಂತಂದರೆ ಈ ಒಂದು ವರ್ಡ್ ಏನಿದೆ, ಯೂಶ್ವಲಿ ನಾವು ಹಾರ್ಟ್ ಸ್ಪೆಷಲಿಸ್ಟು, ಲಂಗ್ ಸ್ಪೆಷಲಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು ಅಂತ ನಾವು ಕಾಮನ್ ಜನ ಮಾತಾಡ್ತೀವಿ. ಅದಕ್ಕೆಲ್ಲ ಬೇರೆ ಟರ್ಮ್ಗಳಿದೆ, ಓಕೆ. ಅಥವಾ MBBS ಮಾಡಿದರೆ, MD ಮಾಡಿದರೆ. ಆದರೆ ಈ ಡಾಕ್ಟರ್ಗಳನ್ನ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 10 ವರ್ಷಗಳಲ್ಲಿ ನಾವು ಈ ಒಂದು ಸ್ಪೆಸಿಫಿಕ್ ಸ್ಟ್ರೀಮ್ ನೋಡ್ತಾ ಇದ್ದೀವಿ. ಅದು ಯಾರು ಅಂದರೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಸೊ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಏನು ಅಂತ ಕೇಳಿದರೆ ಹೇಳಕ್ಕೆ ನನಗೂ ಬರಲ್ಲ, ಯಾಕಂದರೆ ನಾನು ಡಾಕ್ಟರ್ ಅಲ್ಲ. ಬಟ್ ಈ ಒಂದು ಸ್ಟ್ರೀಮ್ ನಮ್ಮೆಲ್ಲರ ಲೈಫಿಗೆ ಸಂಬಂಧಪಟ್ಟದ್ದು. ಯಾಕೆ ಅಂತಂದರೆ ನಾವೇನು ಊಟ ಮಾಡ್ತೀವಿ, ನಮ್ಮ ಫುಡ್ ಪೈಪಿಂದ ಶುರು ಮಾಡಿ ನಮ್ಮದೇನು ಹೊರಗಡೆ ಹೋಗುತ್ತೆ ಮೋಷನ್, ಅಲ್ಲಿ ತನಕ ಏನು ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಈ ಎಲ್ಲದರಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ನಾವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರನೇ ಹೋಗಬೇಕಾಗತ್ತೆ. ಸೊ ಹೀಗಾಗಿ ಈ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ಸಮಸ್ಯೆಗಳು ಬರದಿರೋ ಹಾಗೆ ನಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಕರ್ನಾಟಕದ ಅಥವಾ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ಡಾಕ್ಟರ್ ಯೋಗಾನಂದ ರೆಡ್ಡಿಯವ್ರ ಬಗ್ಗೆ ಚಿಕ್ಕದಾಗಿ ನಾನು ಹೇಳೋದಾದರೆ, ಅವರು ಬೆಂಗಳೂರಿನ ಆನೇಕಲ್ ಹತ್ತಿರ ಇರುವಂಥ ಒಂದು ಸಣ್ಣ ಹಳ್ಳಿಯವರು, ಕೆಳ ಮಧ್ಯಮ ವರ್ಗದಿಂದ ಬಂದಂಥ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯವರು. ಮತ್ತು ಜಿಂದಾಲ್ ಸ್ಕಾಲರ್ಶಿಪ್ಪಿಂದ ಅವರು, ಅಂದರೆ ಸ್ಕಾಲರ್ಶಿಪ್ ತೊಗೊಂಡು ಎಜುಕೇಷನ್ ಮಾಡಿದಂಥವರು. ಅದಾದಮೇಲೆ ಅವರು ಇಂಗ್ಲೆಂಡ್, ಅಂದರೆ ಲಂಡನ್ನಲ್ಲಿ, ಮ್ಯಾಂಚೆಸ್ಟರ್, ಅಲ್ಲಿ 20 ವರ್ಷಗಳ ಕಾಲ ಅವರು ಗ್ಯಾಸ್ಟ್ರೋಎಂಟ್ರಾಲಜಿ ಈ ಒಂದು ಕನ್ಸಲ್ಟೆಂಟ್ ಆಗಿ, ಡಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಬೆಂಗಳೂರಿನ HSR ಲೇಔಟ್ನಲ್ಲಿ ಅವರು ತಮ್ಮದೇ ಆದ ಒಂದು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಅನ್ನೋನ್ನ ಸ್ಥಾಪನೆ ಮಾಡಿದ್ದಾರೆ. ಅದರ ಚೀಫ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಕೂಡ ಅವರಾಗಿದ್ದಾರೆ. 7 ಜನರ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ವೆಲ್ಕಮ್ ಟು ಅವರ್ ಸ್ಟುಡಿಯೋ ಡಾಕ್ಟ್ರೆ. ನಮಸ್ಕಾರ. ವೆರಿ ಹ್ಯಾಪಿ. ಯಾಕೆ ಅಂತಂದರೆ ಮೊದಲನೇ ಬಾರಿಗೆ ನಿಮ್ಮ ಥರ ಒಬ್ಬ ಡಾಕ್ಟರ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಎರಡನೇ ಕಾರಣ ಏನಂತಂದರೆ, ನಾವು ಪದೇ ಪದೇ ಕೇಳ್ತಿರುವಂಥ ಒಂದು ಶಬ್ದ ಅಂದರೆ ಗ್ಯಾಸ್ಟ್ರಿಕ್ ಬಗ್ಗೆ. ಗ್ಯಾಸ್ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ, ಇಲ್ಲಿ ಭುಜ ನೋಯ್ತಾ ಇದೆ, ಹೊಟ್ಟೆ ನೋಯ್ತಾ ಇದೆ, ಎದೆ ನೋಯ್ತಾ ಇದೆ, ಈ ಥರದ್ದೆಲ್ಲ ಕೇಳಿದ್ದೀವಿ. ಹೀಗಾಗಿ ನಮ್ಮೆಲ್ಲರಿಗೂ ರಿಲೇಟ್ ಆಗುವಂಥ ಒಂದು ವಿಚಾರ ಇದು ಅತ್ಯಂತ ಅಂತ ಅನ್ಕೋತೀನಿ. ಸೊ ಈಗ ಮೊದಲನೇ ಪ್ರಶ್ನೆ, ಈ ಗ್ಯಾಸ್ಟ್ರಿಕ್ ಅಂದರೆ ಏನು, ನಿಜವಾದ ಗ್ಯಾಸ್ಟ್ರಿಕ್ ಯಾವುದು, ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಇರುವಂಥ ಮಿತ್ಸ್ಗಳೇನು ಡಾಕ್ಟರ್? ಶೋರ್, ಇದು ತುಂಬ ಒಂದು ಅದ್ಭುತವಾಗಿರೋ ಒಂದು ಪ್ರಶ್ನೆ ಇದು. ಈ ಗ್ಯಾಸ್ಟ್ರಿಕ್ ಅನ್ನೋದು, ಈಗ ನೀವು ಹೇಳಿದಾಗೆ ನಾನು ಒಂದು 20 ವರ್ಷ ಇಂಗ್ಲೆಂಡಲ್ಲಿದ್ದೆ. ಅದರಲ್ಲಿ ಒಂದು 12 ವರ್ಷ ನಾನು ಗ್ಯಾಸ್ಟ್ರೋಎಂಟ್ರಾಲಜಿ ಕನ್ಸಲ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಈಗ ಅಲ್ಲಿ ನಾನು ಪೇಷಂಟ್ಸ್ನ ನನ್ನ ಗ್ಯಾಸ್ಟ್ರೋಎಂಟ್ರಾಲಜಿ ಕ್ಲಿನಿಕಲ್ಲಿ ಅವರು ಬಂದಾಗ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯಾವತ್ತೂ ಬಂದು ಹೇಳ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಆ ಪದನೇ ಗೊತ್ತಿಲ್ಲ.
ಅವರ ತೊಂದರೆ ಏನಿದೆ, ಏನೋ ಹೊಟ್ಟೆ ಉಬ್ಬರ ಆಗ್ತಾ ಇದೆ, ಅಥವಾ ನನಗೆ ಗ್ಯಾಸ್ ಜಾಸ್ತಿ ಹೋಗ್ತಾ ಇದೆ ಕೆಳಗಡೆಯಿಂದ, ಅಥವಾ ನಾನು ವಿಪರೀತ ತೇಗ್ತಾ ಇದ್ದೀನಿ, ಅಥವಾ ನನಗೆ ಹುಳಿ ನೀರು ಥರ ಮೇಲೆ ಬರುತ್ತೆ, ಅಥವಾ ಹುಳಿ ತೇಗ್ ಬರುತ್ತೆ, ಅಥವಾ ಎದೆಯೆಲ್ಲ ಹಿಡ್ಕೊಳ್ಳುತ್ತೆ, ಈ ಥರ ಒಂದು ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ರೋಗ ಲಕ್ಷಣ ಅಥವಾ ಒಂದು ಹಲವಾರು ರೋಗ ಲಕ್ಷಣಗಳನ್ನ ಅವರು ಡಿಸ್ಕ್ರೈಬ್ ಮಾಡೋದು ನನಗೆ ಅದು ಪ್ರಾಕ್ಟೀಸ್ ಆಗಿತ್ತು. ಇಲ್ಲಿ ನಾನು ಬಂದಾಗ ಪೇಷಂಟ್ಸ್ ಬಂದು ಫಸ್ಟ್ ಕ್ವಶನ್ ಇದೆ, ಅವರು ಸರ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಹೆವಿ ಗ್ಯಾಸ್ಟ್ರಿಕ್ ಆಗಿದೆ, ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ, ನನ್ನ ತೊಂದರೆ ಎಲ್ಲ ನಿನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಹೋಗು ಅಂತ ಕಳಿಸಿದ್ದಾರೆ ಅಂತ. ಆಗ ನನಗೂ ಕಷ್ಟ ಆಗ್ತಾಯಿತ್ತು, ಇವರು ಈ ಪದನ ಯಾವ ಒಂದು ಸಿಂಪ್ಟಮ್, ಯಾವ ರೋಗ ಲಕ್ಷಣೆಗೆ ಯೂಸ್ ಮಾಡ್ತಾ ಇದ್ದಾರೆ, ಇದು ಒಂದೇ ರೋಗ ಲಕ್ಷಣನ ಅಥವಾ ಹಲವಾರು ರೋಗ ಲಕ್ಷಣಗಳನ್ನು ಇವರು ಗುಂಪಾಗಿ ಇದನ್ನು ಗ್ಯಾಸ್ಟ್ರಿಕ್ ಅಂತ ಇದ್ದಾರಾ ಅಂತ ಹೊಸದಾಗಿ ಬಂದಾಗ ಸ್ವಲ್ಪ ನನಗೂ ಕಷ್ಟ ಆಗ್ತಾಯಿತ್ತು. ಬಟ್ ನನಗೆ ಒಂದು ಏನಂದರೆ ಈಗ ಅರ್ಥ ಆಗಿರೋದು, ಈಗ ಗ್ಯಾಸ್ಟ್ರಿಕ್ ಅಂದರೆ ಎಲ್ಲರಿಗೂ ಗೊತ್ತು, ಅವರ ಒಂದು ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧ, ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ತೊಂದರೆನ ತೊಗೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ ಆ್ಯಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಸೊ ಕೆಲವೊಂದು ಇದರಲ್ಲಿ ಏನು ಅವರ ಆ್ಯಕ್ಚುಯಲ್ ತೊಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ ಇರುತ್ತೆ. ಈಗ ಗ್ಯಾಸ್ಟ್ರಿಕ್ ಅನ್ನೋದು 10 ಜನನ ನಾನು ನನ್ನ ಒಂದು ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಡೈಲಿ ನೋಡಿದಾಗ 10 ಥರ ಒಂದು ರೋಗ ಲಕ್ಷಣ ಕೊಡ್ತಾರೆ, ಸಿಂಪ್ಟಮ್ಸ್. ಸೊ ಕೆಲವರಿಗೆ ಈಗ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ ಅಂತ ನೀವು ಹೇಳಿದ್ರಲ್ಲ, ಅದು ಒಂದು ಮೇಯ್ನ್ ಪ್ರಾಬ್ಲಮ್. ಈಗ ಜನರಲಿ ಎಲ್ಲರಿಗೂ ಒಂದು ಅಭ್ಯಾಸ ಆಗಿದೆ, ಗ್ಯಾಸ್ಟ್ರಿಕ್ಕು ನನಗೆ ಗ್ಯಾಸ್ ಇದೆ, ಯಾವುದೋ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಬೇಕು. ಅದು ಸಹಜವಾಗಿ ಯಾರಿಗೆ ಬೇಕಾದರೂ ಆಗುತ್ತೆ. ಈಗ ಎಲ್ಲೋ ಒಂದು ಮದುವೆಗೆ ಹೋದ್ವಿ, ಯಾವುದೋ ಒಂದು ಪಾರ್ಟಿಗೆ ಹೋದ್ವಿ, ಸ್ವಲ್ಪ ಊಟ ಜಾಸ್ತಿ ಆಯಿತು, ಹೊಟ್ಟೆ ಎಲ್ಲ ಭಾರ ಆಯಿತು, ಸ್ವಲ್ಪ ಏನೋ ಒಂದು ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಸ್ವಲ್ಪ ಕಷಾಯನೋ ಜೀರಿಗೆ ನೀರೋ ಏನೋ ಒಂದು ತೊಗೊಂಡಿದ್ದೀವಿ, ರಿಲೀಫ್ ಆಯಿತು. ನೆಕ್ಸ್ಟ್ ಡೇ ಸ್ವಲ್ಪ ಹಗುರವಾಗಿ ಊಟ ಮಾಡ್ತೀವಿ, ಅದರ ಮಾರನೇ ದಿನ ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ತೊಂದರೆ ಅಲ್ಲ, ಯಾಕಂದರೆ ಅದು ಯಾರಿಗೆ ಬೇಕಾಗುತ್ತೆ, ನನಗೂ ಆಗುತ್ತೆ ಅದು. ಸೊ ಮನೆಯಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ತೊಗೊಂಡು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಈಗ ನಮ್ಮ ಹತ್ರ ಬರೋವಂಥ ಪೇಷಂಟ್ಸ್ ಯಾರು ಪದೇ ಪದೇ ಇವರಿಗೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಸಿಂಪ್ಟಮ್ ಕಾಡ್ತಾ ಇರುತ್ತೆ. ಒಂದು ಈ ಹೊಟ್ಟೆ ಉಬ್ಬರ ಆಗ್ತಾ ಇರಬಹುದು, ಪದೇ ಪದೇ ಹೊಟ್ಟೆ ಎಲ್ಲ ಊದ್ಕೊಳ್ಳೋದು. ಈಗ ಸ್ವಲ್ಪ ಊಟ ಮಾಡಿದ ತಕ್ಷಣ ನನಗೆ ಹೊಟ್ಟೆ ಎಲ್ಲ ಭಾರ ಆಗ್ತಾಯಿದೆ, ಅಥವಾ ಬೆಳಗ್ಗೆ ತಿಂಡಿರೋ ತಿಂಡಿ ನನಗೆ ಮಧ್ಯಾಹ್ನ ಏನೋ ಕಾಟಾಚಾರಕ್ಕೆ ಊಟ ಮಾಡ್ತಾಯಿದ್ದೀನಿ, ಸಾಯಂಕಾಲ ಆದರೂ ಹಸಿವಾಗೋದಿಲ್ಲ, ಆಮೇಲೆ ರಾತ್ರಿ ಹೊತ್ತು ತುಂಬ ಹಗುರವಾಗಿ ಊಟ ಮಾಡ್ತೀನಿ, ಸ್ವಲ್ಪ ತಿಂದರೆ ಹೊಟ್ಟೆ ಎಲ್ಲ ನನಗೆ ಭಾರ ಆಗ್ತಾಯಿದೆ ಅಂತಾರೆ. ಇನ್ನು ಕೆಲವರು ವಿಪರೀತ ನನಗೆ ಹೊಟ್ಟೆ ಗ್ಯಾಸ್ ಹೋಗ್ತಾನೆ ಇರುತ್ತೆ, ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಒಂಥರ ಜಿಗುಪ್ಸೆ ಬಂದುಬಿಟ್ಟಿದೆ. ಈಗ ಕೆಲವೊಂದು ಯೂಟ್ಯೂಬ್ಸಲ್ಲಿ ನಾನು ಟಿ ವಿ ನ್ಯೂಸ್ ಎಲ್ಲ ಇದರಲ್ಲೆಲ್ಲ ನೋಡ್ತಾ ಇರ್ತೀನಿ, ಅವರು ಇಲ್ಲ ಗ್ಯಾಸ್ ಹೋಗೋದು ನಾರ್ಮಲ್, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ. ತಲೆ ಯಾಕೆ ಕೆಡಿಸ್ಕೊತಾರೆ ಅಂದರೆ, ಈಗ ನಾವೇ ಒಂದು ಆಫೀಸಲ್ಲಿ ಒಂದು 10 ಜನದ ಜೊತೆ ಕೆಲಸ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ, ನಾವು ಒಬ್ಬ ಮನುಷ್ಯ ಅದರಲ್ಲಿ ಪದೇ ಪದೇ ಗ್ಯಾಸ್ ಹೋಗ್ತಾ ಇದ್ದು ಕೆಟ್ಟದಾಗಿ ಸ್ಮೆಲ್ ಇದ್ದರೆ ಯಾರಿಗೇ ಆಗಲಿ ಅದು ಅಕ್ಸೆಪ್ಟೇಬಲ್ ಅಲ್ಲ. ಖಂಡಿತ ಅವ್ರಿಗೂ ಅಲ್ಲ, ಬೇರೆಯವ್ರಿಗೂ ಅಲ್ಲ. ಕರೆಕ್ಟ್, ಅದು ನಾರ್ಮಲ್ಲು ಅಲ್ಲ. ಈಗ ಗ್ಯಾಸ್ ಅನ್ನೋದು ನಮ್ಮ ಒಂದು ಜೀರ್ಣಾಂಗಕ್ಕೆ ಅದು ನಾರ್ಮಲ್. ಅದು ಎಲ್ಲರೂ 10 ರಿಂದ 20 ಟೈಮ್ವರೆಗೂ ಗ್ಯಾಸ್ ಪಾಸ್ ಮಾಡ್ತಾ ಇರ್ತಾರೆ. ಕೆಲವು ಟೈಮು ಗೊತ್ತಿಲ್ಲದೇ ಅವ್ರಿಗೆ ನಿದ್ದೆಲ್ಲೇ ಹೋಗ್ತಾ ಇರುತ್ತೆ ಗ್ಯಾಸು. ಯಾಕಂದರೆ ಈಗ ಬೆಳಿಗ್ಗೆ ನಾವು ಈಗ ಎದ್ದು ಫ್ರೆಶ್ ಅಪ್ ಆಗಿ ಮೋಷನ್ ಎಲ್ಲ ಆದಮೇಲೆ ನಮ್ಮ ಕರಳಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಗ್ಯಾಸ್ ಇರುತ್ತೆ. ಅದೇ ಹೋಗ್ತಾ ಹೋಗ್ತಾ ನಾವು ತಿನ್ನೋ ಆಹಾರದ ಮೇಲೆ ಇದ್ರ ಮೇಲೆ ನಾವು ನೋಡಿಕೊಂಡ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ ಇಷ್ಟು ಗ್ಯಾಸು ಎಲ್ಲರ ಕರಳಲ್ಲೂ ಇರುತ್ತೆ. ಅದು ನಾರ್ಮಲ್ಲು. ಸ್ವಲ್ಪ ಗ್ಯಾಸ್ ಹೋಗೋದು ಅದು ಒಂದು ನ್ಯಾಚುರಲ್ ಫಿನಾಮಿನನ್ ಅಂತೀವಿ, ಅದು ನಮ್ಮ ಒಂದು ನೈಸರ್ಗಿಕ ಕ್ರಿಯೆ ಅದು. ಬಟ್ ಇದು ಜಾಸ್ತಿ ಅಂತ ಯಾವಾಗ ಅನಿಸುತ್ತೆ, ಯಾವಾಗ ಬೇರೆಯವರು ನೋಟಿಸ್ ಮಾಡಿ ಅವ್ರಿಗೆ ಹೇಳ್ತಾ ಇರ್ತಾರೆ, ಏನಪ್ಪ ಇವನು ಈ ಥರ ಗ್ಯಾಸ್ ಹೋಗ್ತಾ ಇದ್ದಾರೆ, ಅಥವಾ ಗ್ಯಾಸ್ ಹೋದರೆ ತುಂಬ ಸ್ಮೆಲ್ ಬರ್ತಾ ಇದೆ, ಅಥವಾ ಪದೇ ಪದೇ ಯಾಕೆ ಮನುಷ್ಯ ತೇಗ್ತಾನೆ ಇರ್ತಾರೆ, ಅದು ಇದು ಅಂತ ಆ ಒಂದು ಸಿಂಪ್ಟಮ್ ತೊಗೊಂಬರ್ತಾರೆ. ಇನ್ನು ಕೆಲವರು ನನಗೆ ಎದೆ ಎಲ್ಲ ಉರಿತಾ ಇರುತ್ತೆ, ಸ್ವಲ್ಪ ಒಂಚೂರು ಊಟ ಮಾಡಿದ ತಕ್ಷಣ ನನಗೆ ಒಂಥರ ಉರಿ ಸ್ಟಾರ್ಟ್ ಆಗುತ್ತೆ, ಕೆಲವು ಟೈಮು ನನಗೆ ಸ್ವಲ್ಪ ಹುಳಿ ನೀರು ಥರ ಮೇಲೆ ಬರೋದು, ಅಥವಾ ತೇಗ್ದಾಗ ಸ್ವಲ್ಪ ಹುಳಿ ಥರ ಅನಿಸುತ್ತೆ, ಹುಳಿ ತೇಗು. ಸೊ ಅದು ಒಂದು ಅಸಿಡಿಟಿ, ರೀಫ್ಲಕ್ಸ್ ಅಂತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರೀಫ್ಲಕ್ಸ್. ಈ ಹಿಮ್ಮುಖ ಹರಿವು, ಹೊಟ್ಟೆಯಲ್ಲಿರೋ ಈ ಜಠರದಲ್ಲಿರೋ ಗ್ಯಾಸ್ಟ್ರಿಕ್ ಆಮ್ಲ ಪದೇ ಪದೇ ಮೇಲೆ ಬಂದಾಗ ಅನ್ನನಾಳ ಇರಿಟೇಟ್ ಆಗುತ್ತೆ. ಯಾಕಂದರೆ ಅನ್ನನಾಳದ ಒಂದು ಲೈನಿಂಗ್ ಕೋಟಿಂಗ್ ಏನಿದೆ, ಜಠರದ ಕೋಟಿಂಗ್ ಎರಡು ಡಿಫ್ರೆಂಟು. ಈಗ ಜಠರದಲ್ಲಿ ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಬೇಕು ನಮ್ಮ ಡೈಜೆಷನ್ಗೆ. ಇದರ ಅವ್ರಿಗೆ ಗ್ಯಾಸ್ಟ್ರಿಕ್ ಆಮ್ಲನೇ ಜಾಸ್ತಿ ಇರಬಹುದು, ಅಥವಾ ಇರೋ ಆಮ್ಲನೇ ಪದೇ ಪದೇ ಮೇಲೆ ಬಂದಾಗ ಕೆಲವರಿಗೆ ಇದೊಂದು ವ್ಯಾಲ್ವ್ ಇರುತ್ತೆ ನಮಗೆ ಅನ್ನನಾಳ ಜಠರಿಗೆ ಮಧ್ಯ, ಲೋಯರ್ ಇಸೋಫೇಜಲ್ ಸ್ಪಿಂಕ್ಟರ್ ಅಂತೀವಿ.
ಅದು ಕೆಲವರಿಗೆ ಲೂಸ್ ಆಗಿರುತ್ತೆ, ಈ ಥರ ಸ್ವಲ್ಪ ಓಪನ್ ಅಪ್ ಆಗಿರುತ್ತೆ. ಆಗ ಈಸಿಯಾಗಿ ಹೊಟ್ಟೆಯಲ್ಲಿರೋ ಗ್ಯಾಸ್ಟ್ರಿಕ್ ಆ್ಯಸಿಡ್ ಮೇಲೆ ಬರ್ತಾ ಇರುತ್ತೆ. ಈ ಲೈನಿಂಗ್ ಎಲ್ಲ ಅವ್ರಿಗೆ ಈ ಅನ್ನನಾಳನ ಇರಿಟೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಕೆಲವೊಂದು ಟೈಮು ಎದೆ ನೋವು ಬರುತ್ತೆ. ಈಗ ಕೆಲವರಿಗೆ ಈ ಎದೆ ನೋವು ನನಗೆ ಹೃದಯದಿಂದ ಆಗ್ತಾ ಇದೆಯಾ ಅಥವಾ ಗ್ಯಾಸ್ಟ್ರಿಕ್ಕಿಂದ ಆಗ್ತಾ ಇದೆಯಾ ಕನ್ಫ್ಯೂಷನ್ನು. ಈಗ ರಾತ್ರಿ ಹೊತ್ತು ಸಡನ್ನಾಗಿ ಯಾರಿಗೂ ಎದೆ ನೋವು ಬಂತಂದಾಗ ಯಾರಿಗೆ ಆಗಲಿ ಗಾಬರಿ ಆಗುತ್ತೆ. ಕರೆಕ್ಟ್. ಹೃದಯಾಘಾತನ ಇದು ಏನಿದು, ಯಾಕಂದರೆ ಈಗ ಎಷ್ಟೊಂದು ನಾವೀಗ ಸಾಮಾಜಿಕ ಮಾಧ್ಯಮ ಟಿ ವಿಸಲ್ಲೆಲ್ಲ ನೋಡಿರ್ತೀವಿ, ಯಂಗ್ಸ್ಟರ್ಸ್ಗೆ ಎಲ್ಲ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅಂತ. ಸೊ ಆ ಒಂದು ಭಯ ಇದೆ. ಸೊ ಆಗೇನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ರೈಟ್ಲಿ ಒಂದು ECG ಒಂದು ಮಾಡ್ತಾರೆ, ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡ್ತಾರೆ. ಹಾರ್ಟ್ದು ಏನೂ ಇಲ್ಲ ರೀ ನಿಮಗೆ, ಇದು ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಹೋಗಿ ಅಂತ ಕಳಿಸ್ತಾರೆ. ಬಟ್ ಈ ಪೇಷಂಟ್ಗೆ ಮತ್ತೆ ಎಲ್ಲಿ ಹೋಗಬೇಕು ಏನೂ ಗೊತ್ತಿಲ್ಲ, ಎದೆ ನೋವು ಬರ್ತಾ ಇರುತ್ತೆ. ಬಟ್ ಸೊ ಆ ಥರ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ಸ್ ಅಂತೀವಿ, ಅಂದರೆ ಹಾರ್ಟಿಗೆ ಸಂಬಂಧ ಇಲ್ಲದೆ ಇರೋವಂಥದ್ದು. ಯಾಕಂದರೆ ನಮ್ಮ ಅನ್ನನಾಳ ಈ ಲೆಫ್ಟ್ ಚೇಂಬರ್ ಆಫ್ ದ ಹಾರ್ಟ್ ಎರಡು ಪಕ್ಕ ಇರುತ್ತೆ. ಪೇಷಂಟ್ಗೆ ಕೆಲವು ಟೈಮ್ ಗೊತ್ತಿಲ್ಲ ಎಲ್ಲಿಂದ ನೋವು ಬರ್ತಾ ಇರುತ್ತೆ. ಸೊ ನಮಗೆ ಡೌಟ್ ಇದ್ದಾಗ ಹಾಸ್ಪಿಟ್ಲಿಗೆ ಹೋಗಿ ಒಂದು ECG ಅಟ್ಲೀಸ್ಟ್ ಮಾಡಿಸ್ಕೊಬೇಕು. ಈಗ ಕೆಲವರು ನಾವು ಕ್ಲಿಯರಾಗಿ ಅವರು ಹೇಳೋ ಹಿಸ್ಟ್ರಿ ಮೇಲೇ ಹೇಳ್ತೀವಿ ಇದು ಗ್ಯಾಸ್ಟ್ರಿಕ್ ಪೇಯ್ನು, ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ಈಗ ಕೆಲವರು ನಾನು ಊಟ ಮಾಡಿದ ಮೇಲೆ ಸ್ವಲ್ಪ ಎದೆ ಎಲ್ಲ ಯಾಕೋ ಒಂಥರ ನನಗೆ ಸ್ವಲ್ಪ ಅನೀಸಿ ಆಗುತ್ತೆ, ಸ್ವಲ್ಪ ಬರ್ನಿಂಗ್ ಇರುತ್ತೆ, ಅಥವಾ ನನಗೇನೋ ಹಿಡ್ಕೊಂಡಂಗೆ ಆಗುತ್ತೆ. ಬಟ್ ಎದ್ದು ಸ್ವಲ್ಪ ಹೊತ್ತು ನಾನು ಓಡಾಡಿದ ಮೇಲೆ ನಾನು ತೇಗ್ತೀನಿ ಅಥವಾ ಗ್ಯಾಸ್ ಹೋಗುತ್ತೆ, ಆಮೇಲೆ ಫಸ್ಟ್ ಕ್ಲಾಸ್ ಆಗಿರ್ತೀನಿ. ಸೊ ನಾನು ವಾಕಿಂಗ್ ಮಾಡೋದ್ರಿಂದ ನನಗದು ರಿಲೀಫ್ ಸಿಗುತ್ತೆ ಅಂದರೆ ಅದು ಖಂಡಿತವಾಗಿ ಹಾರ್ಟಿಂದಂತೂ ಅಲ್ಲ. ಯಾಕಂದರೆ ಹೃದಯದ್ದಾದರೆ ನೀವು ನಡಿಬೇಕಾದ್ರೆ ಮೆಟ್ಲತ್ತಬೇಕಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಓಡಾಟ ಮಾಡಿಕೊಂಡು ಗ್ಯಾಸ್ ಹೋಗೋದು, ತೇಗೋದ್ರಿಂದ ರಿಲೀಫ್ ಆಗೋದು, ಅದು ಈ ಅಸಿಡಿಟಿ, ಗ್ಯಾಸ್ಟ್ರೋಇಸೋಫೇಜಲ್ ರಿಫ್ಲಕ್ಸ್, ಗ್ಯಾಸ್ಟ್ರಿಕ್ ಪೇಯ್ನ್ಸ್ ಅಂತೀವಿ. ಇನ್ನು ಕೆಲವರಿಗೆ ಸುಮ್ಮನೆ ಅಲ್ಲಲ್ಲಿ ಹಿಂಗೆ ಚುಚ್ಚಿದಂಗೆ ಆಗುತ್ತೆ, ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ಗೆ ಅಷ್ಟೇ ಅಲ್ಲಿ, ಅದು ಹಾರ್ಟ್ದಲ್ಲ. ಯಾಕಂದರೆ ಹೃದಯದಾದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ ವಿತಿನ್ ಸೆಕೆಂಡ್ಸ್ ಎಲ್ಲ ಹೋಗೋದಿಲ್ಲ. ಇನ್ನು ಕೆಲವರು ನಾನೇನೋ ಬರೀ ಮಸಾಲೆ ಐಟಮ್ ತಿಂದಾಗ, ಯಾವುದೋ ಬಿರಿಯಾನಿ ತಿಂದೆ ಅಥವಾ ಯಾವುದೋ ಮದುವೆ ಊಟ, ಆ ಟೈಮಲ್ಲಿ ಮಾತ್ರ ನನಗಾಗುತ್ತೆ. ಒಂದು ಗ್ಲಾಸ್ ನೀರೋ, ಒಂದು ಗ್ಲಾಸ್ ಮಜ್ಜಿಗೆನೋ, ಏನೋ ಒಂದು ಅರ್ಧ ಗ್ಲಾಸ್ ಹಾಲು ಕುಡಿದ್ರೆ ಆರಾಮಾಗಿದೆ, ತಂಪಾಗಿದೆ, ನನಗೇನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದರೆ ಅದೂ ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ಈ ಥರ ಕೆಲವೊಂದು ಈ ನೋವು ಗ್ಯಾಸ್ಟ್ರಿಕ್ದ ಅಥವಾ ಹೃದಯದ ಅಂತ ಕೆಲವು ಟೈಮು ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಬಟ್ ನಮಗೆ ಆ ಒಂದು ಸಂದರ್ಭದಲ್ಲಿ ಡೌಟ್ ಅನ್ನೋದೇನಾದರೂ ಸ್ವಲ್ಪ ಮೈಂಡಲ್ಲಿದ್ದರೆ ಹಾರ್ಟ್ ಚೆಕಪ್ ಮಾಡಿಸ್ಕೊಬೇಕು. ಎಸ್ಪೆಷಲಿ ECG. ಆಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ನಾನು ಪ್ರಯಾರಿಟೈಸ್ ಮಾಡೋದು ಹಾರ್ಟ್ನ. ಯಾಕಂದರೆ ಹೃದಯಾಘಾತದಿಂದ ಪ್ರಾಣ ಹೋಗುತ್ತೆ, ಗ್ಯಾಸ್ಟ್ರಿಕ್ಕಿಂದ ಪ್ರಾಣ ಹೋಗಲ್ಲ, ಅದು ಇಮಿಡಿಯೇಟ್ ಆಗಂತೂ ಹೋಗಲ್ಲ. ಕರೆಕ್ಟ್. ಸೊ ಇದೇನೆಂದರೆ ಗ್ಯಾಸ್ಟ್ರಿಕ್ಕು ಒಂಥರ ಕಿರಿಕಿರಿ, ಇದು ಡೈಲಿ ತಲೆನೋವಿದು, ಇದು ಇವತ್ತಿಲ್ಲ ಅಂದರೂ ನಾಳೆ ತೋರಿಸ್ಕೊಬೋದು. ಓಕೆ, ಗ್ಯಾಸ್ಟ್ರಿಕ್ ಯಾವುದೆಲ್ಲ ಯಾವ್ದು ಹೌದು ಅಂತ ನೀವು ಹೇಳಿದ್ರಿ. ಬಟ್ ಇದಕ್ಕೇನು ಕಾರಣ, ಗ್ಯಾಸ್ಟ್ರಿಕ್ಕಿಗೆ ಏನು ಕಾರಣ? ಇದು ನಮ್ಮ ಊಟದಿಂದ ಬರುತ್ತಾ, ನಮ್ಮ ಲೈಫ್ ಸ್ಟೈಲಿಂದ ಬರುತ್ತಾ ಅನ್ನೋದು ಪ್ರಶ್ನೆ. ಸೊ ಹೇಗೆ ಅದನ್ನು, ಹಾಗಾದರೆ ಏನು ಊಟ ನಾವು ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಏನು ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ. ನಾನು ರೋಡಲ್ಲಿ ಈಗ ರ್ಯಾಂಡಮ್ ಆಗಿ ಒಂದು 10 ಜನನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಕರೆದು ಇಂಟರ್ವ್ಯೂ ಮಾಡಿ ಕೇಳಿದ್ರೆ ಅದರಲ್ಲೊಂದು 3 ಜನ ನನಗೆ ಈ ಥರ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ತೊಂದರೆ ಕಾಡ್ತಾ ಇದೆ ಅಂತಾರೆ. ಅಷ್ಟು ಕಾಮನ್ ಆಗಿದೆ ಈಗ. ಸೊ ಈಗ ಈ ಸಾಂಕ್ರಾಮಿಕ ರೋಗಗಳಂತೀವಲ್ಲ, ಕಮ್ಯುನಿಕಬಲ್ ಡಿಸೀಸಸ್, ಈ ಮಲೇರಿಯಾ ಆಗಿರ್ಬೋದು ಅಥವಾ ಕಾಲೆರಾ ಆಗಿರ್ಬೋದು, ಕೆಲವೊಂದು ಹೆಪಟೈಟಿಸ್, ಇವೆಲ್ಲ ಕಡಿಮೆ ಆಗ್ತಾ ಇದೆ. ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಸಾಂಕ್ರಾಮಿಕ ಅಲ್ಲದೇ ಇರೋಂಥ ರೋಗಗಳು ಈಗ ಜಾಸ್ತಿ ಆಗ್ತಾ ಇದೆ. ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತೀವಿ. ಹಾರ್ಟಿಂದಾಗಿರಬಹುದು, ಶುಗರ್ ಆಗಿರಬಹುದು, ಮಧುಮೇಹ, ಅಥವಾ ಅವ್ರಿಗೆ BP, ಕೊಲೆಸ್ಟ್ರಾಲು, ಅದರ ಜೊತೆಗೆ ಈ ಒಂದು ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟರು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ? ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಈಗ ನಮ್ಮ ಜೀರ್ಣಕ್ರಿಯೆ ಮೂಲಕ ಹೋಗೋದು ಡೈಲಿ ಏನು, ನಾವು ತಿನ್ನೋ ಆಹಾರ. ಹೌದು. ಈಗ ನಾವು ತಿನ್ನೋ ಆಹಾರದಲ್ಲೇ ತುಂಬ ಕಡಿಮೆ ಪ್ರಮಾಣದಲ್ಲೇ ಇರಬಹುದು, ಅದರಲ್ಲೇ ವಿಷ ಇದ್ದರೆ ಜೀರ್ಣಕ್ರಿಯೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಆರ್ಗ್ಯಾನಿಕಲಿ ಬೆಳೆಯೋವಂಥ ಫುಡ್ನ ಎಷ್ಟು ಜನ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಎಷ್ಟು ಜನ ತಿನ್ನೋಕ್ಕಾಗುತ್ತೆ? ಎಲ್ಲ ಥರದ್ದು ಈಗ ಒಂದು ಬೆಳೆಯಲ್ಲಿ ಏನೋ ಒಂದು ಕೀಟನಾಶಕ, ಆರ್ಗ್ಯಾನಿಕ್ ಗ್ರೋತ್ ಅನ್ನೋದು ತುಂಬ ಕಡಿಮೆ ಆಗ್ತಾಯಿದೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಸೊ ಆ ಫುಡ್ಡಿನ ಒಂದು ಸೋರ್ಸಲ್ಲೇ ತೊಂದರೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಿಂಗೆ ನಾವು ಹೆಲ್ಪ್ಲೆಸ್ ಆ್ಯಕ್ಚುಲಿ. ಕರೆಕ್ಟ್. ಸೊ ಆ ಆಹಾರನ ನಾವಂತೂ ಏನು ಮಾಡಲಿಕ್ಕಾಗಲ್ಲ. ಬಟ್ ಹಾಗಂತ ಹೇಳಿ ನಮಗೆ ಏನು ಮಾಡಲಿಕ್ಕಾಗಲ್ಲ ಅಂತಲ್ಲ. ಈಗ ಆಹಾರ ಪೆಸ್ಟಿಸೈಡ್ ಆಗಿರ್ಬೋದು, ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಕುಕ್ ಮಾಡಿ ತಿನ್ನೋದು ನಮ್ಮ ಕರ್ತವ್ಯ.
ಎರಡನೇದು ಎಷ್ಟು ಕ್ವಾಂಟಿಟಿ ಆಫ್ ಫುಡ್ ತಿಂತಾ ಇದ್ದೀವಿ ಅದು. ಯಾಕಂದರೆ ಈಗ ಫುಡ್ ಅನ್ನೋದು ತುಂಬ ಈಸಿಯಾಗಿ ಲಭ್ಯ ಆಗಿದೆ. ಎಲ್ಲಿ ನೋಡಿದ್ರು ಎಲ್ಲಿ ಹೋದರೂ ಫುಡ್ ಬಗ್ಗೆನೇ ಡಿಸ್ಕಷನ್ನು, ಅದೇ ಒಂದು ಇದು. ಸೊ ನಾನೊಂದು ಉದಾಹರಣೆ ಹೇಳ್ತೀನಿ. ಒಂದು 2000 ಹೌಸ್ಮೆನ್ಶಿಪ್ ಅದು ಮಾಡಬೇಕಾದ್ರೆ MBBS ಮುಗಿದ್ಮೇಲೆ ಎಲ್ಲೋ ಈ ಬಿರಿಯಾನಿ ಅಂದರೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿತ್ತು, ಎಲ್ಲೋ ಒಂದೊಂದು ಜಾಗ ಇರ್ತಾಯಿತ್ತು. ಈಗ ಒಂದು ರೋಡಲ್ಲಿ ಹೋಗ್ತಾ ಇದ್ದರೆ ಏನೇನೋ ಹೆಸರು, ನೆಲಮಂಗಲದ ಬಿರಿಯಾನಿ, ಕೊಳ್ಳೇಗಾಲದ ಬಿರಿಯಾನಿ, ಅಂಬೂರ್ ಬಿರಿಯಾನಿ, ಇಷ್ಟು ಥರದ್ದು ಫುಡ್ ವೆರೈಟಿ. ಸೊ ಚಾಯ್ಸ್ ಅನ್ನೋದು ವಿಪರೀತ ಇದೆ. ಅದು ಜನರನ್ನ ಒಂಥರ ಎಳೆಯುತ್ತೆ. ತಿಂದಿರ್ನು ತಿನ್ಬೇಕಂತ ಅನ್ಸುತ್ತೆ, ಆಮೇಲೆ ಹಸಿವಾಗದೇ ಇದ್ರೂ ಕೂಡ ತಿನ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಕೊಡೋದು, ಅದೇ ಒಂದು ಟೆಂಪ್ಟೇಷನ್ನು. ಬಿರಿಯಾನಿ ಬೈ ಕಿಲೋ, ಬಿರಿಯಾನಿ ಬೈ ಬಕೆಟ್ ಅಂತ. ಸೊ ಅದರಲ್ಲಿ ಕರೆಕ್ಟು. ಸೊ ಜನರಿಗೆ ಒಂಥರ ಈ ಅಟ್ರಾಕ್ಷನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ಸೊ ಫುಡ್ ಅನ್ನೋದು ಕಾನ್ಸ್ಟೆಂಟಾಗಿ ಅವ್ರನ್ನ ಒಂದು ಬೆನ್ನತ್ತಿದೆ. ಆಮೇಲೆ ಮನೇಲಿದ್ದಾಗ ನಿಮ್ಮ ಹತ್ರ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ. ಸೊ ಹಿಂಗಾಗಿ ನಿಮಗೆ ಜಸ್ಟ್ ಕ್ಲಿಕ್ ಅವೇ, ನೀವು ಜಸ್ಟ್ ಹಿಂಗೆ ಮಾಡಿ ಕಟ್ ಆಗುತ್ತೆ, ದುಡ್ಡು ಮನೆಗೆ ಬರುತ್ತೆ. ಸೊ ಮುಂಚೆ ಈಗ ಏನಾದರೂ ಮಳೆ ಬರ್ತಾ ಇದೆ, ಯಾರಪ್ಪ ಹೋಗ್ತಾರೆ ಆ ರೆಸ್ಟೋರೆಂಟ್ಗೆ ಆರಾಮಾಗಿ ಏನೋ ಮಾಡ್ಕೊಳ್ಳೋಣ ಅಂತ. ಈಗ ಅದಿಲ್ಲ. ಅವ್ರನ್ನ ನೆನ್ಕೊಂಡು ಏನೋ ಒಂದು ಗಾಳಿ ಚಳಿ ಏನೇ ಇದ್ರೂ ಮನೆಗೆ ಬರುತ್ತೆ. ಅದನ್ನು ಟಿ ವಿ ಮುಂದೆ ಕೂತ್ಕೊಂಡು ತಿಂತಾ ಇರ್ತಾರೆ. ಈ ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡ್ತಾರಲ್ಲ, ಅವರು ಒಂದು 20% ಅಷ್ಟು ಊಟ ಜಾಸ್ತಿ ತಿಂತಾ ಇರ್ತಾರೆ. ಯಾಕಂದರೆ ಅವರು ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಟಿ ವಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಇದನ್ನಂತೂ ನಾನು ತುಂಬ ನೋಡಿದ್ದೀನಿ. ಆಮೇಲೆ ಇದೊಂದು ಪ್ರೈಮರಿ ಲೆಸನ್ ಸರ್. ನನಗೆ ಅರ್ಥನೇ ಆಗಲ್ಲ ಜನ ಇನ್ನೂ ಯಾಕೆ ಹಿಂಗಿದ್ದಾರೆ ಅಂಥೇಳಿ. ನಿಮ್ಗೆ ಸ್ವಲ್ಪ ಬುದ್ಧಿ ಬರಬೇಕಲ್ವಾ, ಒಂದು ಸ್ವಲ್ಪ ಆದರೂ ಕೂಡ. ಹೌ ಕ್ಯಾನ್ ಯು ಈಟ್ ಇನ್ ಫ್ರಂಟ್ ಆಫ್ ಟಿ ವಿ? ನನಗೆ ಅಂಥವ್ರು ನೋಡಿದ್ರೆ ಬೇಜಾರು ಆಗುತ್ತೆ, ಸಿಟ್ಟು ಬರುತ್ತೆ. ಅಂದರೆ ತುಂಬ ಬೇಗ ನಮ್ಗೆ ಅರ್ಥ ಆಗಬೇಕಲ್ವ ಈ ವಿಚಾರ. ಸೊ ಐ ಡೋಂಟ್ ನೋ. ಅಂದರೆ ಈಗ ಏನಾಗುತ್ತೆ ಅಂದರೆ, ಈಗ ಈ ಬೆಂಗಳೂರು ಇಂಥ ನಗರಗಳಲ್ಲಿ ಈ ಸುಮಾರು ಜನ ಬರೀ ಬೆಳಗ್ಗೆಯಿಂದ ಕೂತಿರೋ ಅಂಥ ಕೆಲಸಗಳಿರುತ್ತೆ. ಟ್ರಾಫಿಕಲ್ಲೂ 1-2 ಅವರ್ ಸ್ಪೆಂಡ್ ಮಾಡಿರ್ತಾರೆ. ಮನೆಗೆ ಬರೋಷ್ಟೊತ್ತಿಗೆ ಟಯರ್ಡ್ ಆಗಿರ್ತಾರೆ. ಟಯರ್ಡ್ ಅಂದರೆ ಏನು, ಬಾಡಿ ಟಯರ್ಡ್ ಇರೋಲ್ಲ, ಮೆಂಟಲ್ ಫೆಟಿಗ್ ಅಂತೀವಿ ಅದು. ಸೊ ಅವ್ರಿಗೇನಂದರೆ ಏನೋ ಒಂದು ಕಂಫರ್ಟ್ ಫುಡ್ಡು, ಈ ಥರ ಈಗ ಮನೇಲಿ ಮಾಡಿರೋವು ತುಂಬ ರುಚಿಕರವಾಗಿ ಎವ್ರಿಡೇ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ. ಯಾಕಂದರೆ ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮನೆಯಲ್ಲಿ ಯಾವುದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನೇ ಮಾಡ್ತಾ ಇರ್ತಾರೆ ಮೋಸ್ಟ್ ಆಫ್ ದ ಹೌಸ್ ಹೋಲ್ಡ್ಸಲ್ಲಿ. ಬಟ್ ಈ ಹೊರಗಡೆಯಿಂದ ಬರೋ ಫುಡ್ಸು ಆಬ್ವಿಯಸ್ಲಿ ಅದರಲ್ಲಿ ಇರೋ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಏನಿದೆ, ಅದು ಎಸ್ಪೆಷಲಿ ನಾನ್ ವೆಜ್ಜಲ್ಲಂತೂ ಮೀಟ್ ಟೆಂಡರೈಸರ್ಸು, ಈ ಮ್ಯಾರಿನೇಟ್ಸು, ಕಲರಿಂಗ್ ಏಜೆಂಟ್ಸು, ಮೊನೋಸೋಡಿಯಂ ಗ್ಲೂಟಮೇಟು, ಇವೆಲ್ಲ ಒಂಥರ ಅಡಿಕ್ಟಿವ್. ಇದು ಏನು ಸರ್, ಇದ್ರ ಬಗ್ಗೆ ಏನು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಈಗ ಈ ನಾವು ಅಂದರೆ ವೆಜಿಟೇರಿಯನ್ಸ್ಗಿಂತ ನಾನ್ ವೆಜಿಟೇರಿಯನ್ಸ್ಗೆ ಥ್ರೆಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು. ಯಾಕಂದರೆ ನಾನ್ ವೆಜಿಟೇರಿಯನ್ಸ್ ಈಗ ನೋಡಿ, ಜಸ್ಟು ಒಂದು ನಾಟಿ ಕೋಳಿ, ಒಂದು ಚಿಕ್ಕ ಮರಿಯಿಂದ ಅದು ಕೋಳಿ ಆಗೋಕ್ಕೆ ಎಷ್ಟು ತಿಂಗಳು ಬೇಕು. ನೀವೀಗ ಈ ಬ್ರಾಯ್ಲರ್ ಅದು ಇದು ಇಷ್ಟು ಇರುತ್ತೆ, ಇವತ್ತು 1 ತಿಂಗಳು 40 ದಿನ ಬಿಟ್ಕೊಂಡ್ರೆ ಇಷ್ಟು ದೊಡ್ಡ ಕೋಳಿ. ಅದು ನ್ಯಾಚುರಲ್ ಗ್ರೋತ್ ಅಲ್ಲ. ಅದಕ್ಕೂ ಆಲ್ರೆಡಿ ಏನೋ ಒಂದು ಕೆಮಿಕಲ್ ಆಗಿರುತ್ತೆ, ಅದಕ್ಕೂ ಏನೋ ಆ್ಯಂಟಿಬಯೋಟಿಕ್ಸು ಏನೋ ಒಂದು ಕೊಟ್ಟು ಬೆಳೆಸಿರ್ತಾರೆ. ಅದು ಒಂದು. ಈಗ ನಾನ್ ವೆಜ್ಜು ಮತ್ತು ಅಲ್ಲಿ ರೆಸ್ಟೋರೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಕುಕ್ ಮಾಡೋದು, ಅದರಲ್ಲೂ ಪ್ರೈಸ್ ಕಟ್ ಮಾಡಬೇಕು, ಕ್ವಾಲಿಟಿನೂ ಕಾಂಪ್ರಮೈಸ್ ಆಗುತ್ತೆ. ಯಾಕಂದರೆ ನಮ್ಮ ಜನರಿಗೆ ಈಗ ಕಡಿಮೆ ರೇಟಲ್ಲೂ ಜಾಸ್ತಿ ಫುಡ್ಡು ಬೇಕು. ಸೊ ಚೆನ್ನಾಗಿ ಟೇಸ್ಟಿಯಾಗೂ ಇರಬೇಕು. ಸೊ ಆ ಟೈಮಲ್ಲಿ ಅಲ್ಲಿ ಏನೇನು ಒಂದು ಮಿಕ್ಸ್ ಆಗುತ್ತೋ ನಮಗೂ ಗೊತ್ತಿಲ್ಲ. ಯಾಕಂದರೆ ಈಗ ಊಟದಲ್ಲಿ ಎಲ್ಲ ಥರದ್ದು ಒಂದು ಕಲಬೆರಕೆ ಅನ್ನೋದು ಆಗ್ತಾ ಇರುತ್ತೆ. ತುಂಬ ರೆಗ್ಯುಲೇಟರಿ ಕಂಟ್ರೋಲ್ಸೂ ಕಡಿಮೆ. ಸೊ ಈಗ ನಮಗೆ ಹೇಗೆ ಗೊತ್ತಾಗುತ್ತೆ, ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಅಡುಗೆ ಆದರೆ ನಮಗೆ ಕಂಟ್ರೋಲ್ ಇರುತ್ತೆ. ಎಷ್ಟು ಆಯಿಲ್ ಹಾಕ್ತಾ ಇದ್ದೀವಿ, ಅಯ್ಯೋ ಮೊನ್ನೆನೇ ತಂದ್ವಲ್ಲ 2 kg ಸಕ್ಕರೆ ಹೆಂಗೆ ಮುಗಿದೋಯ್ತು ಅನ್ನೋ ಇದಿರುತ್ತೆ. ಅಲ್ಲಿ ಆ ಥರದ್ದು. ಯಾಕಂದರೆ ಅಲ್ಲಿ ಮೇಯ್ನ್ ಪ್ರಯಾರಿಟಿ ಇರೋದು ಟೇಸ್ಟ್. ಸೊ ಆ ಟೇಸ್ಟ್ಗೆ ಏನು ಮಾಡಬೇಕು ಅದನ್ನು ಹಾಕ್ತಾರೆ. ಈಗ ಆ ಥರ ಈ ನಾನ್ ವೆಜ್ಗೆ ಯಾಕೆ ಅಂದರೆ ಮಸಾಲೆನೂ ಇನ್ ಜನರಲ್ ನಾನ್ ವೆಜ್ಜಿಗೆ ಸ್ವಲ್ಪ ಜಾಸ್ತಿ ಬಳಸಬೇಕು. ಎರಡನೇದು ಈ ಮ್ಯಾರಿನೇಟ್ಸು, ಈ ಮೀಟ್ ಟೆಂಡರೈಸರ್ಸು, ಆ ಇರೋ ಮೀಟ್ನ ಸಾಫ್ಟಾಗಿ ಮಾಡಬೇಕಂದ್ರೆ ಅದಕ್ಕೂ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇನ್ನು ಅದೆಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕಂದ್ರೆ ಬಣ್ಣ ಹಾಕ್ಬೇಕು ಅದಕ್ಕೆ, ಕಬಾಬು ಅದು ಇದು ಅಂತ. ಸೊ ಇವೆಲ್ಲ ಯಾವಾಗೋ ಅಪರೂಪಕ್ಕೆ ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ. ಈಗ ಮನೇಲೇ ಕೂತ್ಕೊಳ್ಳಿ, ಎಲ್ಲೂ ಹೋಗಲೇಬೇಡಿ ನೀವು ಅಂತ ಯಂಗ್ ಜನ್ರೇಷನ್ಗೆ ಯಾರಿಗೂ ಹೇಳಲಿಕ್ಕಾಗಲ್ಲ. ಅಕೇಶ್ನಲಿ ಹೋಗಿ ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಬಟ್ ಇದನ್ನು ರೆಗ್ಯುಲರ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರಲ್ಲ, ಇದು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಥ್ರೂ ಡೈಲಿ ಹೋಗ್ತಾ ಇದ್ದು, ಅಥವಾ ವಾರಕ್ಕೆ 2-3 ಸಾರಿ ಇದೇ ಥರ ಫುಡ್ಡು ಪ್ರೋಸೆಸ್ ಆಗ್ತಾ ಇದ್ದರೆ ನಮ್ಮ ಒಂದು ಲೈನಿಂಗ್ ಅಂತ ಏನಿದೆ ಡೈಜೆಸ್ಟಿವ್ ಸಿಸ್ಟಮ್ದು ಅದು ಹಾಳಾಗುತ್ತೆ. ಈ ಕರಳಲ್ಲಿ ಎಷ್ಟೋ ಒಂದು ಬಿಲಿಯನ್ಸ್ ಆಫ್ ಈ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಆ ಬ್ಯಾಕ್ಟೀರಿಯಾಗೆ ಈ ಥರದ್ದು ಅದು ಒಂಥರ ಕೆಮಿಕಲ್, ಅದನ್ನು ಸಾಯಿಸ್ತಾ ಇರುತ್ತೆ. ಸೊ ಆ ಥರ
ಈ ಗಟ್ಟಲ್ಲಿ ಈಗ ಈ ಗಟ್ ಹೆಲ್ತ್ ಅನ್ನೋದು ಒಂದು ದೊಡ್ಡ ಟ್ರೆಂಡಿಂಗ್ ಟಾಪಿಕ್ಕು ಲಾಸ್ಟ್ ಒಂದು 5 to 10 ಇಯರ್ಸಿಂದ. ಸೊ ಗಟ್ ಮೈಕ್ರೋಬ್ ಅಂತೀವಿ, ಕರಳಲ್ಲಿರೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಅದು ನಮ್ಮ ಡೈಜೆಷನ್ನು, ನಮ್ಮ ಒಂದು ಓವರ್ ಆಲ್ ಇಮ್ಯೂನ್ ಸಿಸ್ಟಮ್ಮು, ನಮ್ಮ ಡೈಜೆಸ್ಟಿವ್ ಹೆಲ್ತ್ನ ಕಾಪಾಡೋದಕ್ಕೆ ನೈಸರ್ಗಿಕವಾಗಿ ಇರೋ ಅಂಥದ್ದು. ಈಗ ಅದು ಡ್ಯಾಮೇಜ್ ಆಗ್ತಾ ಇದ್ದಂಗೆ ಹಲವಾರು ಡೈಜೆಸ್ಟಿವ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಟೈಪ್ ಆಫ್ ಫುಡ್ ಏನು ತಿಂತಾಯಿದ್ದೀವಿ, ಕ್ವಾಂಟಿಟಿ ಎಷ್ಟು ತಿಂತಾಯಿದ್ದೀವಿ, ಹೊರಗಡೆಯಿಂದ ಎಷ್ಟು ತಿಂತಾಯಿದ್ದೀವಿ, ಇನ್ನು ಪ್ರೋಸೆಸ್ ಫುಡ್ಡು ತುಂಬ ಜಾಸ್ತಿ, ಎಲ್ಲ ಮೈದಾ ರಿಲೇಟೆಡ್ಡು, ಬ್ರೆಡ್ಡು, ಈ ಪಾಸ್ತಾ, ಡೋನಟ್ಸು, ಅದು ಇದು ಅಂತ. ಒಂದು ರಿಫೈನ್ಡ್ ಶುಗರ್, ಬಿಳಿ ಸಕ್ಕರೆ, ರಿಫೈನ್ಡ್ ಫ್ಲವರ್, ಇದು ಮೈದಾ. ಸೊ ಆನ್ ಟಾಪ್ ಆಫ್ ಇಟ್ಟು ಅದ್ರ ಜೊತೆಗೆ ಎಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸು, ಈ ಡಾಲ್ಡಾ, ಪಾಮ್ ಆಯಿಲು, ಈ ಥರದ್ದು. ಸೊ ಇವೆಲ್ಲ ಕಂಬೈನ್ ಆದಾಗ ನ್ಯಾಚುರಲಿ ನಮ್ಮ ಡೈಜೆಸ್ಟಿವ್ ಹೆಲ್ತು ಅಪ್ಸೆಟ್ ಆಗ್ತಾ ಇರುತ್ತೆ. ಇದು ಫುಡ್ ಬಗ್ಗೆ. ಎರಡನೇದು ನಮ್ಮ ಒಂದು ಲೈಫ್ ಸ್ಟೈಲು, ಈಗ ಜೀವನ ಶೈಲಿ ಒಂದು ಮೇಜರ್ ಫ್ಯಾಕ್ಟರ್ ಡೈಜೆಸ್ಟಿವ್ ಹೆಲ್ತು. ಯಾಕಂದರೆ ಎಷ್ಟೊಂದು ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ, ಬರ್ತಾರೆ, ಸುಸ್ತಾಗುತ್ತೆ, ಮಲ್ಕೊತಾರೆ, ಮತ್ತು ಬೆಳಗ್ಗೆ ಎದ್ದ ಬಂದ. ಈಗ ನಾನು ನನ್ನ ಒಂದು ಗ್ಯಾಸ್ಟ್ರೋಂಟರಾಲಜಿ ಪ್ರಾಕ್ಟೀಸಲ್ಲೇ ನೋಡ್ತಾ ಇರ್ತೀನಿ, ಎಷ್ಟೊಂದು ಜನಕ್ಕೆ ಎಕ್ಸಸೈಸ್ ಅನ್ನೋದೇ ಇಲ್ಲ. ನೀವು ಶನಿವಾರ ಭಾನುವಾರ ಕೆಲಸ ಮಾಡ್ತೀರಾ ಅಂದರೆ ಇಲ್ಲ ಅಂತಾರೆ. ಮತ್ತು ಏನು ಮಾಡ್ತೀರಾ 2 ದಿನ ಅಂದರೆ ಅವರು ಗಂಡ ಹೆಂಡತಿ ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀವಿ ಅಂತ. ಏನು ಮಾಡ್ತಾ ಇರ್ತಾರೆ, ರಾತ್ರಿ ಲೇಟಾಗಿ ಮಲಗಿ, ಈಗ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಟಿ ವಿ ನೋಡ್ಕೊಂಡು ಮಲಗೋರು ಬೆಳಗ್ಗೆ 6 ಗಂಟೆಗಂತೂ ಎದ್ದೇಳೋಕ್ಕಾಗಲ್ಲ ಎಕ್ಸಸೈಸ್ ಮಾಡಲಿಕ್ಕೆ. ಅವ್ರು ಎದ್ದೇಳೋದೇ 9-10 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲು ಬಂದಿರುತ್ತೆ. ಔಟ್ಡೋರ್ ಆ್ಯಕ್ಟಿವಿಟಿ ಅಂತೂ ಇಂಪಾಸಿಬಲ್. ಸೊ ಇನ್ನು 10 ಗಂಟೆ 11 ಗಂಟೆ ಮೇಲೆ ಮಾಡೋವಂಥ ಆ್ಯಕ್ಟಿವಿಟಿ ಏನಿರುತ್ತೆ, ಮಾಲ್ ಹೋಗು, ಅಲ್ಲಿ ಹೋದಾಗ ಇನ್ನು ಐಸ್ ಕ್ರೀಮು, ಅಲ್ಲಿನ ಫ್ರೈಡ್ ಐಟಮ್ಸು, ಈ ಥರದ್ದು. ಸೊ ಹಿಂಗೆ ವೀಕೆಂಡ್ ಹೊರಟೋಗುತ್ತೆ. ಕೆಲವರೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ 70 kg ಇರೋ ಮನುಷ್ಯ 1-2 ವರ್ಷದಲ್ಲಿ ಸರ್ ನನಗೆ ಗೊತ್ತೇ ಆಗಲಿಲ್ಲ, ಆಲ್ಮೋಸ್ಟ್ 20 kg ಗೈನ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಒಂದು ಆ್ಯಾವ್ರೇಜು 1 to 2 kilos ಪರ್ ಮಂತ್ ಕೆಲವರು ಗೈನ್ ಆಗ್ತಾ ಹೋಗ್ತಾ ಇರ್ತಾರೆ. ಅವರು ಆ ರಿಯಲೈಸೇಷನ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಕೆಲವೊಂದು ಈ ಶುಗರು, BP, ಕೊಲೆಸ್ಟ್ರಾಲ್ ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದ್ರ ಜೊತೆಗೆ ಈ ಫ್ಯಾಟಿ ಲಿವರ್ ಅನ್ನೋದು. ಸೊ ಈ ಥರ ಒಂದು ಸೋಮಾರಿತನದ ಒಂದು ಲೈಫ್ ಸ್ಟೈಲು. ಯಾಕಂದರೆ ಕಾಮನ್ ಎಕ್ಸ್ಕ್ಯೂಸ್ ನನಗೆ ಕೆಲವರು ಕೊಡೋದು, ನನಗೆ ಟೈಮ್ ಇಲ್ಲ ಅಂತಾರೆ. ನಾನು ಹೇಳ್ತೀನಿ, ನಾನು ಒಬ್ಬ ಡಾಕ್ಟರು, ಈಗ ನಾನು 12-13 ಅವರ್ ಕೆಲಸ ಮಾಡ್ತೀನಿ, ಬಟ್ ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ಬೆಳಗ್ಗೆ ಎದ್ದು ಏನೋ ಒಂದು ವ್ಯಾಯಾಮ ಮಾಡಿನೇ ಇಲ್ಲಿ ಬರಬೇಕಾದ್ರೆ ಒಂದು ಸಾರಿ ಹಾಸ್ಪಿಟ್ಲಿಗೆ ಬಂದಮೇಲೆ ನನ್ನ ದಿನ ಹೇಗಿರುತ್ತೆ ನನಗೂ ಗೊತ್ತಿಲ್ಲ. ಸೊ ನಂದು ಬೆಸ್ಟ್ ಬೆಟ್ಟು ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ಸೊ ಫಸ್ಟ್ ಥಿಂಗ್ ಬೆಳಗ್ಗೆ ಒಂದು 5:30ಗೆ ಎದ್ದು ಒಂದು 6:30ವರೆಗೂ ನಮಗಂತ ಒಂದು ಟೈಮ್ ಕೊಟ್ಕೊಬೇಕಾಗುತ್ತೆ. ಒಂದು 1/2 ಅವರ್ ಯಾವುದೋ ಒಂದು ಹೈ ಇಂಟೆನ್ಸಿಟಿ ಕಾರ್ಡಿಯೋ, ಬೆವರು ಸುರಿಯೋ ಅಂಥದ್ದು ಏನೋ ಒಂದು ಎಕ್ಸಸೈಸ್, ಅದು ಓಡ್ತಾರೋ, ಟ್ರೆಡ್ಮಿಲಲ್ಲಿ ಇದು ಮಾಡ್ತಾರೋ, ಜಿಮ್ಗೆ ಹೋಗ್ತಾರೋ, ಏನೋ ಒಂದು ಅವರು ಒಂದು ಸ್ಪೆಸಿಫಿಕ್ಕಾಗಿ ಒಂದು ಅರ್ಧ ಗಂಟೆ ಅಂತೂ ಸ್ವಲ್ಪ ಬೆವರು ಸುರಿಯೋ ಅಂಥ ಎಕ್ಸಸೈಸ್. ಎಸ್ಪೆಷಲಿ ಈಗ ಈ ಸಿಟಿಲಿ ಸುಮಾರು ಜನಕ್ಕೆ ಬರೀ ಕೂತ್ಕೊಂಡಿರೋವಂಥ ಕೆಲಸನೇ ಇರುತ್ತೆ. ಸೊ ಅಂಥವ್ರಿಗೆ, ಯಾಕಂದರೆ ಆ ವ್ಯಾಯಾಮ ಅನ್ನೋದು ಇಲ್ಲದೆ ಇದ್ದಾಗ ನಮ್ಮ ಒಂದು ಡೈಜೆಸ್ಟಿವ್ ಹೆಲ್ತ್ಗೂ ಎಫೆಕ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಈಗ ಮಲಬದ್ಧತೆ, ಈ ಹೊಟ್ಟೆಯಲ್ಲಿ ಅಜೀರ್ಣ, ಬ್ಲೋಟಿಂಗು, ಇವೆಲ್ಲ ಅವ್ರ ಮೂಮೆಂಟಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಈಗ ನಾವು ಆ್ಯಕ್ಟಿವ್ ಆಗಿದ್ದು ಮೂವ್ ಆಗ್ತಾ ಇದ್ದರೆ ಕರಳು ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ, ಫುಡ್ಡು ವೇಸ್ಟು ಮೂವ್ ಆಗೋದಕ್ಕೂ ಅದಕ್ಕೂ ಒಂದು ಉಪಯೋಗ ಆಗ್ತಾ ಇರುತ್ತೆ. ಬ್ಯೂಟಿಫುಲ್ ಪಾಯಿಂಟ್. ಓಕೆ, ಈ ಯಂಗ್ಸ್ಟರ್ಸಲ್ಲಿ ಈಗ ಆ್ಯಸ್ ಯಂಗ್ ಆ್ಯಸ್ 21 ವರ್ಷ 22 ವರ್ಷ ಈ ಥರದವರೆಲ್ಲ ನೋಡ್ತಾ ಇದ್ದೀನಿ, ನಿದ್ದೆ ಅನ್ನೋದು ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಯಾಕೆ ನಿದ್ದೆ ಬರ್ತಾ ಇಲ್ಲ, ಈಗ ಹಳ್ಳಿಗೆಲ್ಲ ನೀವು ಹೋಗಿ ನೋಡಿ ಮಲಗಿದ್ರೆ ಅವ್ರಿಗೆ ಪಟ್ಟಂತ ನಿದ್ದೆ ಬರುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿರ್ತಾರೆ. ಬೆಳಗ್ಗೆ 4:30-5 ಗಂಟೆಗೆಲ್ಲ ಎದ್ದು ಅವರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಇವರು ಬಾಡಿ ಟಯರ್ಡ್ ಇಲ್ಲ, ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೋ ಆಫೀಸ್ ಕೆಲಸ ಮಾಡಿರ್ತಾರೆ. ಆಮೇಲೆ ಈ ಸ್ಮಾರ್ಟ್ ಡಿವೈಸಸ್ಸು, ಮೊಬೈಲ್, ಈ TV ಅದು ಇದು ಅಂತ ನೋಡಿಕೊಂಡು ಅವ್ರಿಗೆ ಯಾವುದೇ ರೀತಿಯ ಒಂದು ವ್ಯಾಯಾಮ ಇರಲ್ಲ. ಆ ವ್ಯಾಯಾಮ ಇಲ್ಲದೆ ಇದ್ದಾಗ ನಮ್ಮ ಬಾಡಿ ಯಾವಾಗ ಟಯರ್ಡ್ ಇಲ್ಲ, ನಿದ್ದೆನೂ ಅಷ್ಟು ಈಸಿಯಾಗಿ ಬರೋದಿಲ್ಲ. ಅದರ ಜೊತೆಗೆ ಏನೇನೋ ಯೋಚನೆಗಳು, ಒಂದು ಮಾನಸಿಕ ಒತ್ತಡ, ಈ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಹಲವಾರು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದೆ ಈಗ ಇತ್ತೀಚೆಗೆ ಯಂಗ್ ಪೀಪಲ್ಗೆ. ಏನಂದರೆ ಕೆಲವೊಂದು ಅವರೇ ತೊಗೊಂಬರ್ತಾ ಇದ್ದಾರೆ. ಯಾಕೆಂದರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಆ್ಯಂಬಿಷನ್ಸ್ ಇಟ್ಕೊತಾ ಇದ್ದಾರೆ. 35 ವರ್ಷಕ್ಕೆಲ್ಲ ರಿಟೈರ್ ಆಗಬೇಕು, ನಾನು ಯಾವುದೋ ಒಂದು ಆ್ಯಪ್ ಡೆವಲಪ್ ಮಾಡಬೇಕು, 40 ವರ್ಷಕ್ಕೆಲ್ಲ ನಾನು ಕೆಲಸ ಮಾಡಬಾರ್ದು. ಇವೆಲ್ಲ ಸ್ವಲ್ಪ ಅನ್ರಿಯಲಿಸ್ಟಿಕ್. ಇದು ಈಗ ನಮಗೆ ನಮ್ಮ ಆ್ಯಂಬಿಷನ್ ಇರಬೇಕು, ನಮಗೆ ಗ್ರೋತ್ ಇರಬೇಕು, ಬಟ್ ಹಂತವಾಗಿ ಹೋಗಬೇಕು. ಎಕ್ಸಾಕ್ಟ್ಲಿ.
10 ವರ್ಷದಲ್ಲಿ ಮಾಡೋದನ್ನೆಲ್ಲ ಒಂದೇ ವರ್ಷದಲ್ಲಿ ಮಾಡ್ತೀನಿ ಅಂದರೆ ಈಗ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ವೆರಿ ಟ್ರೂ. ಯಾಕಂದರೆ ಮಾನಸಿಕ ತೊಂದರೆ, ಯಾಕೆ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಮೆದುಳು ಅನ್ನೋದೇನಿದೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬ ಹೆವಿಯಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಕೆಲವು ಟೈಮು ತೊಂದರೆ ನಮ್ಮ ಜೀರ್ಣಾಂಗದಲ್ಲಿ ಇರೋದಿಲ್ಲ, ಇಲ್ಲಿರುತ್ತೆ. ಸೊ ಹಂಗಾಗಿ ಮಾನಸಿಕ ಆರೋಗ್ಯಕ್ಕೆ ಒಂದು ತುಂಬ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಈ ನಿದ್ದೆ ಅನ್ನೋದು ಯಾರಿಗೆ ಪದೇ ಪದೇ ಸರಿಯಾಗಿಲ್ಲ, ಕೆಲವರಿಗೆ ಇನ್ಸಾಮ್ನಿಯಾ, ಈಗ ಯಂಗ್ಸ್ಟರ್ಸ್ಗೆಲ್ಲ ನಿದ್ದೆ ಬರ್ತಾ ಇಲ್ಲ ಅಂದರೆ ಅದು ಒಂದು ಕನ್ಸರ್ನಿಂಗ್. ಯಾಕಂದರೆ ಈಗ ನಿದ್ದೆ ಬರಲ್ಲ ಅದು ಇದೊಂದು ಅದು ಸ್ವಲ್ಪ ನಾವು ಏನೋ ಓಲ್ಡ್ ಏಜ್ಗೆ ಅಸೋಸಿಯೇಟ್ ಮಾಡ್ತೀವಿ. ಸೊ ಈಗ ನನ್ನ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀನಿ, ಎಷ್ಟೊಂದು ಜನ 6 ಅವರ್ ನಿದ್ದೆ ಮಾಡೋಕ್ಕೂ ಸ್ವಲ್ಪ ಯಂಗ್ಸ್ಟರ್ಸ್ ಕಷ್ಟಪಡ್ತಾ ಇದ್ದಾರೆ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಎರಡನೇದು ಈ ಥರ ಈ ಒತ್ತಡದ ಒಂದು ಜೀವನ ಇದೆಲ್ಲ ಇಟ್ಕೊಂಡು. ಸೊ ಅದ್ರ ಜೊತೆಗೆ ಈ ವೀಕೆಂಡ್ ಕಲ್ಚರ್ ಏನು, ಶುಕ್ರವಾರ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಯಾವ ಥರ ವರ್ಕ್ನ ವೈಂಡ್ ಅಪ್ ಮಾಡಬೇಕು, ಎಲ್ಲಿ ಪಾರ್ಟಿ ಮಾಡಬೇಕು, ಶುಕ್ರವಾರ ಆಮೇಲೆ ಶನಿವಾರ ಇದೇ ಪ್ಲ್ಯಾನ್ ಇರುತ್ತೆ. ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಜೊತೆ ಹೋಗಿ ಸೋಷಲೈಸ್ ಆಗೋದು, ಅವ್ರ ಜೊತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಡಿನ್ನರ್ಗೆ ಹೋಗೋದು, ಅದೆಲ್ಲ ತಪ್ಪು ಅಂತಲ್ಲ. ಬಟ್ ಇದು ತುಂಬ ಒಂದು ಕಾಮನ್, ಇದು ಒಂಥರ ಡೈಲಿ ಅಲ್ಲ ವೀಕ್ಲಿ ರುಟೀನ್ ಆಗಿಬಿಟ್ಟಿದೆ. ಅಲ್ಲಿ ಹೋದಾಗ ಏನಾಗುತ್ತೆ, ಈ ಮದ್ಯಪಾನ ಸೇವನೆ ಅದು ಏನು 1-2 ಗ್ಲಾಸ್ ಆ ಥರ ಇರೋಲ್ಲ, ರಾತ್ರಿ 12 ಗಂಟೆವರೆಗೂ ಹೋಗ್ತಾ ಇರುತ್ತೆ. 12 ಗಂಟೆ ಹೋಗಲ್ಲ ಸರ್, 12 ಗಂಟೆಗೆ ಶುರು ಆಗುತ್ತೆ. ಸೊ 12 ಗಂಟೆಗೆ ಶುರು ಆದರೆ ಅದು ಯಾವಾಗ ಎಂಡ್ ಆಗುತ್ತೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಮಲಗಿಬಿಟ್ಟಿರ್ತೀನಿ. ಸೊ ನಾನೀಗ ಕೆಲವು ಟೈಮು 8:30-9 ಗಂಟೆ ಹೋಗ್ತಾ ಇರ್ತೀನಲ್ಲ, ಅಷ್ಟೊತ್ತಲ್ಲೂ ನಾನು ನೋಡ್ತೀನಿ ಎಷ್ಟು ಜನ ಹೋಗ್ತಾ ಇರ್ತಾರೆ. ಇವರೆಲ್ಲ ರಾತ್ರಿ ಯಾವ ಟೈಮ್ ಮಲಗ್ತಾರೆ ಏನೋ ನನಗೂ ಗೊತ್ತಿಲ್ಲ. ಸೊ ಮದ್ಯಪಾನ ಒಂದು ಜಾಸ್ತಿ ಆಗ್ತಾಯಿದೆ ಈಗ ಒಂದು ರೋಡಲ್ಲಿ ನೋಡಿದ್ರೆ ಅದಕ್ಕೆ ಏನೇನೋ ಹೆಸರುಗಳು, ಸ್ವರ್ಗಲೋಕ, ಮಧುಲೋಕ ಅಂತ ಎಲ್ಲಿ ನೋಡಿದ್ರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಇವೇ ಇದ್ದಾವೆ. ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ನು ಜಾಸ್ತಿ ಆಗ್ತಾಯಿದೆ. ಈ ಮದ್ಯಪಾನ ಅನ್ನೋದು ನಮ್ಮ ಒಂದು ಅನ್ನನಾಳ, ಜಠರ, ಡೈಜೆಸ್ಟಿವ್ ಸಿಸ್ಟಮ್ಗೂ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ಲಿ. ಅದ್ರ ಜೊತೆಗೆ ರೆಗ್ಯುಲರ್ ಆಲ್ಕೋಹಾಲ್ ಕನ್ಸಂಪ್ಷನ್ ಯಂಗ್ ಏಜಲ್ಲಿ ಮಾಡೋರಿಗೆ ಲಿವರೂ ಬೇಗ ಹಾಳಾಗುತ್ತೆ. ಓಕೆ. ಸೊ ಮದ್ಯಪಾನ ಒಂದೇ ಅಲ್ಲದೆ ಅದ್ರ ಜೊತೆಗೆ ಧೂಮಪಾನ ಬೇರೆ. ಸೊ ಅದರ ಜೊತೆಗೆ ಬೇರೆವು ಈ ಎಲ್ಲ ಟಿ ವಿಯಲ್ಲೂ ಅದು ಇದು ಈ ಥರ ಗುಟ್ಕಾಗಳು ಏನೇನೋ ಅಡ್ವರ್ಟ್ಸ್ ಈಗ. ಸೊ ಅದೂ ಒಂದು ಕಾನ್ಸ್ಟೆಂಟ್. ಇನ್ನು ಕೆಲವೊಂದು ಡ್ರಗ್ಸು. ಸೊ ಈ ಥರ ಕೆಲವೊಂದು ಹವ್ಯಾಸಗಳಿಂದ ಕೆಲವರು ಆಚೆ ಬರೋದಕ್ಕೂ ಕಷ್ಟ ಆಗ್ತಾಯಿದೆ. ಅದು ಒಂಥರ ಅವ್ರಿಗೆ ಆ ವೀಕೆಂಡು ಒಂದು ಅಡಿಕ್ಷನ್ ಥರ ಆಗೋಗ್ತಾ ಇದೆ. ಸೋಷಲೈಸ್ ಆಗಲಿಲ್ಲ ಅಂದರೆ ಅವ್ರಿಗೆ ಏನೋ ಒಂಥರ ಕಳೆದೋದಂಗೆ ಆಗ್ತಾಯಿದೆ. ಸೊ ಅದು ಒಂದು ಮೇಜರ್ ಫ್ಯಾಕ್ಟರ್ ಇದೆ. ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸೀಸು, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಅದು ಒಂದು ಮೂಲ ಕಾರಣ ಆಗ್ತಾಯಿದೆ. ಸೊ ಈ ಥರ ಈ ತಿನ್ನೋ ಆಹಾರದಿಂದ ಹಿಡಿದು ನಾವು ನಡೆಸೋ ಜೀವನ ಶೈಲಿಯಿಂದ ಹಿಡಿದು ಹವ್ಯಾಸಗಳಿಂದ ಹಿಡಿದು ಇದೆಲ್ಲ ಹೋಗ್ತಾ ಇದೆ. ನನಗೀಗ ಲಾಸ್ಟ್ ಒಂದು ಪ್ರಶ್ನೆ ಕೇಳಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಸರ್ ಡಾಕ್ಟ್ರ್ ಹೇಳಿರುವಂಥದ್ದು ನಾವು ಒಂದು ಸ್ವಲ್ಪ ರೀಕ್ಯಾಪ್ ಮಾಡೋದಾದರೆ, ಅಂದರೆ ಫಸ್ಟು ನೀವು ಊಟ ಏನು ಮಾಡ್ತಾಯಿದ್ದೀರಾ ಅದನ್ನು ನೀವು ಅಬ್ಸರ್ವ್ ಮಾಡಿ ಅನ್ನೋದು. ಊಟ ಹೇಗೆ ಮಾಡ್ತಾಯಿದ್ದೀರಾ ಅಂದರೆ, ನೀವು ಊಟ ಚೆನ್ನಾಗಿ ತಿಂತಾಯಿದ್ದೀರಾ, ಟಿ ವಿ ಎದುರುಗಡೆ ಕೂತ್ಕೊಂಡು ತಿನ್ನಬೇಡಿ, ಕ್ವಾಂಟಿಟಿನ ನೋಡ್ಕೊಳ್ಳಿ, ಕ್ವಾಲಿಟಿನ ನೋಡ್ಕೊಳ್ಳಿ. ಎರಡನೇದು ನೀವು ನಿದ್ದೆನ ಕರೆಕ್ಟಾಗಿ ಮಾಡಿ. ಮೂರನೇದು ನಿಮ್ಮ ಎಕ್ಸಸೈಸ್ ಅದನ್ನು ನೀವು ನೀಟಾಗಿ ಇಟ್ಕೊಳ್ಳಿ. ನಾಲ್ಕನೇದು ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ. ದೂರ ಅಂದರೆ ತುಂಬ ದೂರ ಅಂತ ಹೇಳ್ತಾ ಇಲ್ಲ ನಾನು, ನಾವು ಋಷಿಗಳು ಮುನಿಗಳಂತೂ ಅಲ್ಲ. ಹೀಗಾಗಿ ನಮಗೆ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರುತ್ತೆ. ಸೊ ಸೋಷಲೈಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಸರ್ ಹೇಳ್ದಂಗೆ. ಬಟ್ ಅದಕ್ಕೊಂದು ಏನೋ ಒಂದು ಬೇಕಲ್ವಾ, ಅದಕ್ಕೊಂದು ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸ್ಬೇಕಲ್ವಾ, ದಿಸ್ ಇಸ್ ದ ಲಿಮಿಟ್, ಇದು ಸಾಕು ಅಂಥೇಳಿ ಆ ಲಿಮಿಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಸರ್ ಹೇಳುವಂಥದ್ದು. ನಾನು ಈ ಒಂದು ಮದ್ಯಪಾನದ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಡೀಟೇಲ್ಡಾಗಿ ಮಾತಾಡ್ತೀನಿ. ಬಟ್ ಈ ಒಂದು ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು. ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಅನ್ನೋದ್ರ ಬಗ್ಗೆ ನಮಗೆ ಒಂದು ಗೊತ್ತಿಲ್ಲ. ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿ, ಬಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂದರೆ ಏನು ಮಾಡ್ತಾರೆ ಮತ್ತು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೇಷಂಟ್ಸ್ ನಿಮ್ಮ ಹತ್ರ ಬರಬೇಕು ಅಥವಾ ಬರ್ತಾರೆ? ಈ ಗ್ಯಾಸ್ಟ್ರೋಎಂಟ್ರಾಲಜಿ ಆ ಒಂದು ನೀವು ಹೇಳ್ದಂಗೆ ಆ ಪದನೇ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಅದಕ್ಕೆ ಈ ಕನ್ನಡ ಈಕ್ವಲೆಂಟು ನನಗೂ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ. ಇಲ್ಲ, ನಾನು ಹುಡುಕಿದೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ಕನ್ನಡದಲ್ಲಿ ಆ ಥರ ಜೀರ್ಣಾಂಗ ವ್ಯವಸ್ಥೆ ಆ ಥರ ಎಲ್ಲ ಬರೀತಾರೆ, ಬಟ್ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಸೊ ಈಗ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ಅಂದರೆ ಇದರಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತಿದ್ದಾರೆ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತಿದ್ದಾರೆ. ಈಗ ನಾನು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಏನು, ಒಬ್ಬ ನುರಿತ ತಜ್ಞರು, ಸೂಪರ್ ಸ್ಪೆಷಲಿಸ್ಟ್. ಈಗ ಅವರು MBBS ಆಗಿರುತ್ತೆ, MD ಆಗಿರುತ್ತೆ, ಅದರ ಮೇಲೆ ಫರ್ದರ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಈಗ ಕೆಲವರು ಹಾರ್ಟಿನ ಬಗ್ಗೆ ಮಾಡಿರ್ತಾರೆ, ಹೃದಯ ತಜ್ಞರು. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಅವರು ಒಂದು ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಜೀರ್ಣಾಂಗ ಏನಿದೆ ಅದರ ಬಗ್ಗೆನೇ ಓದಿರ್ತಾರೆ.
ಸೊ ನಾವು ಈಗ ಊಟ ಬಾಯಿಗೆ ಹಾಕ್ಕೊಂಡು ತುತ್ತು ನುಂಗೋದ್ರಿಂದ ಹಿಡಿದು ಅದು ಮೋಷನ್ ಆಗಿ ಅದು ಆಚೆಗೆ ಮಲ ಬರೋವರೆಗೂ ಏನೆಲ್ಲ ತೊಂದರೆಗಳಾಗ್ಬೋದು ಎಲ್ಲ ಥರದ್ದನ್ನು ನಾವು ನೋಡ್ತೀವಿ. ಒಂದು ಅಸಿಡಿಟಿ ಇರಬಹುದು, ಇನ್ನೊಂದು ಜಠರದಲ್ಲಿ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ, ಹುಣ್ಣಾಗಿರುತ್ತೆ, ಅಲ್ಸರ್ಸ್ ಅಂತೀವಿ. ಕರಳಲ್ಲಿ ನಮಗೆ ಈಗ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮಲ್ಲಿ ಕ್ಯಾನ್ಸರ್ಸ್ ಕೂಡ ಎಲ್ಲಿ ಬೇಕಾದರೂ ಬರುತ್ತೆ. ಅನ್ನನಾಳದಲ್ಲಿ ಕ್ಯಾನ್ಸರ್ ಇರ್ಬೋದು, ಜಠರದಲ್ಲಿರ್ಬೋದು, ನಮ್ಮ ದೊಡ್ಡ ಕರಳಲ್ಲಿರ್ಬೋದು, ಅಕೇಶ್ನಲ್ಲಿ ಚಿಕ್ಕ ಕರಳಲ್ಲೂ ಇರುತ್ತೆ. ಇನ್ನು ಇದೇ ಅಲ್ಲದೆ ಸಾಲಿಡ್ ಆರ್ಗನ್ಸ್ ಇವೆ. ಒಂದು ಮೇಜರ್ ಆರ್ಗನ್ ಲಿವರ್. ಸೊ ಅದ್ರ ಬಗ್ಗೆ ಲಿವರ್ ಡಿಸೀಸಸ್ ಎಲ್ಲ ನೋಡೋದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟೇ ಮೆಡಿಕಲ್. ನಮ್ಮ ಒಂದು ಜಠರದ ಹಿಂಭಾಗ ಮೇದೋಧಾರಕ ಗ್ರಂಥಿ ಅಂತ ಪ್ಯಾಂಕ್ರಿಯಾಸ್ ಇದೆ. ಸೊ ಅದರಲ್ಲೂ ಹಲವಾರು ಡಿಸೀಸಸ್ ಇರುತ್ತೆ. ಹೊಟ್ಟೆ ನೋವಿಂದ ಹಿಡಿದು ಅದರಲ್ಲಿ ಕಲ್ಲಾಗುತ್ತೆ, ಕೆಲವು ಟೈಮ್ ಅದನ್ನು ತೆಗಿಬೇಕಾಗುತ್ತೆ, ಅಥವಾ ನಮ್ಮ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ, ಅದರಿಂದ ತೊಂದರೆಗಳ ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನು ಈ ಕರಳಿಗೆ ಸಂಬಂಧಪಟ್ಟಂಗೆ ಈ ಗಟ್ ಹೆಲ್ತ್ ಅಂತ ಹೇಳಿದ್ನಲ್ಲ, ಕೆಲವೊಂದು ಈ ಗಟ್ಟಲ್ಲಿರೋ ಒಂದು ಈ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸಿಂದ ನಮಗೆ ಹಲವಾರು ಡೈಜೆಷನ್ ತೊಂದರೆಗಳಾಗ್ತಾ ಇರುತ್ತೆ. ದೊಡ್ಡ ಕರಳಲ್ಲಿ ಈಗ ಕೆಲವರಿಗೆ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ ಅಂತೀವಿ, ಅಂದರೆ ಕರಳಲ್ಲೇ ಉರಿಯುತ್ತಾ ಇರುತ್ತೆ, ಇನ್ಫ್ಲಮೇಷನ್, ಅಲ್ಲಲ್ಲಿ ಎಲ್ಲ ಕಡೆ ಅಲ್ಸರ್ಸ್ ಥರ. ಈಗ ಬಾಯಲ್ಲಿ ಕೆಲವು ಈಗ ಅಕೇಶ್ನಲ್ಲಿ ನಮಗೆ ಹುಣ್ಣಾಗುತ್ತಲ್ಲ, ಆ ಥರ ಕೆಲವರಿಗೆ ಕರಳಲ್ಲಿ ಎಲ್ಲ ಕಡೆ ಹುಣ್ಣಾಗಿರುತ್ತೆ. ಅದು ಅವರು ತಿನ್ನೋ ಆಹಾರದಿಂದಲ್ಲ, ಅದು ಅವರ ಓನ್ ಇಮ್ಯೂನ್ ಸಿಸ್ಟಮ್ಮೇ ಆ ಉರಿಯೂತನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಅದು ಈಗ ಇತ್ತೀಚೆಗೆ ನಾವು ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಈ ದೊಡ್ಡವರೆಲ್ಲ ಮಕ್ಕಳಲ್ಲೂ ನೋಡ್ತಾ ಇದ್ದೀವಿ. ಅದು ಒಂಥರ ಶುಗರು, ಬಿ ಪಿ ಇದ್ದಂಗೆ, ಒಂದು ಸಾರಿ ಬಂದರೆ ಅದು ಸಡನ್ನಾಗಿ ಹೋಗೋವಂಥದ್ದಲ್ಲ ಅದು. ಸೊ ಇನ್ನು ಎಲ್ಲ ಥರದ್ದು ಕ್ಯಾನ್ಸರ್ಸು ನಾವು ಈಗ ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕಂದರೆ ಆಹಾರ ಸೇವನೆ ಮಾಡೋದ್ರಿಂದ ಹಿಡಿದು ನಾವು ಉಸಿರಾಡೋ ಇದರಲ್ಲೂ ಪೊಲ್ಯೂಷನ್ನು, ಅದರಲ್ಲೂ ಒಂದು ಥರ ಏನೋ ಪಾರ್ಟಿಕ್ಯುಲೇಟ್ ಮ್ಯಾಟರು, ಎಲ್ಲ ಥರದ್ದು ಒಂದು ಫ್ಯಾಕ್ಟರ್ಸು ಕಂಬೈನ್ ಆಗಿ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಅದು ಗುದದ್ವಾರದ ತೊಂದರೆನೂ ಇರಬಹುದು. ಈಗ ಕೆಲವರಿಗೆ ಫಿಷರ್ ಅಂತ ಕೇಳಿರ್ತೀರ, ಮೋಷನ್ ಹೋಗೋ ಜಾಗದಲ್ಲಿ ಏನೋ ಕಟ್ ಆಗಿರುತ್ತೆ, ಅದು ಉರಿ ಬರೋದು, ನೋವು ಬರೋದು ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಪೈಲ್ಸು, ಮೂಲವ್ಯಾಧಿ ಅಂತ ಕೇಳಿರ್ತೀರ, ಅಲ್ಲಿ ರಕ್ತ ಹೋಗೋದು, ಅಥವಾ ಅವ್ರಿಗೇನೋ ಅಲ್ಲಿ ಒಂಥರ ದೊಡ್ಡ ಇದು ಮೊಳಕೆ ಥರ ಕೂತ್ಕೊಂಡಂಗೆ ಫಿಸ್ಟುಲಾ ಅಂತಾರೆ, ಮೋಷನ್ ಹೋಗೋ ಜಾಗ ಸುತ್ತ ಗುದ ನಾಳದ ಸುತ್ತ ಏನೋ ಡಿಸ್ಚಾರ್ಜ್ ಆಗೋದು. ಸೊ ಈ ಥರ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಅವರು ಒಂದು ನುಂಗೋದ್ರಿಂದ ಹಿಡಿದು ಮಲ ಆಚೆಗೆ ಬರೋವರೆಗೂ ಏನೇನು ಒಂದು ಆರ್ಗನ್ಸ್ ಇದೆ ಅದರದ್ದು ಡಿಸೀಸಸ್ ಎಲ್ಲದನ್ನು ನೋಡ್ತೀವಿ. ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಗೂ ಸರ್ಜಿಕಲ್ಗೂ ಏನು ಡಿಫ್ರೆನ್ಸ್ ಅಂದರೆ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ಅವರು ಪೇಷಂಟ್ಸ್ಗೆ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸೀಸಸ್ ಅಂದರೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ರೋಗಗಳಿಗೆ ಅವರು ಮೇಯ್ನ್ಲಿ ಜೀವನ ಶೈಲಿ, ಆಹಾರ, ಕೆಲವೊಂದು ಸಿಂಪಲ್ ಔಷಧಿಗಳು, ಮತ್ತು ಎಂಡೋಸ್ಕೋಪಿ ಅಂತೀವಿ, ಕ್ಯಾಮ್ರಾ ಇಟ್ಟು ಒಳಗಡೆ ನೋಡಿ ಕೆಲವೊಂದು ಕ್ಯಾನ್ಸರ್ಗಳನ್ನೆಲ್ಲ ನಾವು ಅದೇ ಎಂಡೋಸ್ಕೋಪಿಲೇ ತೆಗೆದು ಕೆಲವೊಂದು ಅಲ್ಸರ್ಗೆ ಟ್ರೀಟ್ಮೆಂಟ್ ಅದೆಲ್ಲ ಕೊಡ್ಬೋದು. ಇದು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಇವರು ನುರಿತ ತಜ್ಞರು. ಇವರೇನೆಂದರೆ ಈ ಸರ್ಜನ್ ಇವರು. ಅಂದರೆ ಈಗ ಪಿತ್ತಕೋಶದಲ್ಲಿ ಕಲ್ಲಾಗಿ ಅವ್ರಿಗೇನೋ ತೊಂದರೆ ಆಗ್ತಾ ಇದೆ, ಅದನ್ನು ತೆಗಿಬೇಕು. ಅಪೆಂಡಿಕ್ಸು ಬರ್ಸ್ಟ್ ಆಗಿದೆ ಅಥವಾ ಅಪೆಂಡಿಕ್ಸಲ್ಲಿ ತೊಂದರೆ ಆಗಿದೆ, ಅದಕ್ಕೆ ಆಪರೇಷನ್ ಮಾಡಬೇಕು, ಅಥವಾ ಎಲ್ಲೋ ಒಂದು ಕ್ಯಾನ್ಸರ್ ಇದೆ. ಸೊ ಇದು ಮೇಯ್ನ್ ಡಿಫ್ರೆನ್ಸಿಯೇಷನ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಮಗೆ ಈಗ 100 ಜನ ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಪೇಷಂಟ್ಸು ಬಂದಾಗ ಅದರಲ್ಲಿ 95% ಅಷ್ಟು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ತೊಂದರೆಗಳಿರುತ್ತೆ. ಅವರಿಗೆ ಆಪರೇಷನ್ ಮಾಡೋವಂಥ ತೊಂದರೆಗಳು ತುಂಬ ಕಡಿಮೆ ಇರುತ್ತೆ. ಎಷ್ಟೊಂದು ಕೆಲವೊಂದು ಅವರ ಜೀವನ ಶೈಲಿ, ಅವರು ತಿನ್ನೋ ಆಹಾರದ್ದು ಕೆಲವೊಂದು ಬದಲಾವಣೆ ಮಾಡಿಕೊಂಡು, ಕೆಲವೊಂದು ಸಿಂಪಲ್ ಮೆಡಿಸಿನ್ಸು, ಕೆಲವೊಂದು ನಾವು ಹೇಳೋ ಒಂದು ಇದನ್ನು ಫಾಲೋ ಮಾಡ್ಕೊಂಡ್ರೆ ಎಷ್ಟೊಂದು ತೊಂದರೆಗಳನ್ನ ಅವರೇ ಕ್ಲಿಯರ್ ಮಾಡ್ಕೊಬಹುದು. ಸೊ ಡಾಕ್ಟರ್ ಯೋಗಾನಂದ ರೆಡ್ಡಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಬಟ್ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ವಯಸ್ಸಿಗೆ ಸಂಬಂಧಪಟ್ಟಂತೆ ಈಗ ಯೂಶ್ವಲಿ ನಮಗೆ ಸಮಸ್ಯೆಗಳು ಶುರು ಆಗೋದು ಅಥವಾ ಸಮಸ್ಯೆಗಳು ನಮ್ಮ ಅರಿವಿಗೆ ಬರೋದು 40-45 ದಾಟಿದ ನಂತರ. ಅದಕ್ಕಿಂತ ಮುಂಚೆ ಬಾಡಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರುತ್ತೆ. ಆ್ಯಕ್ಚುಲಿ ನಾವು 40 ವರ್ಷ ಅದು ನಮ್ಮನ್ನು ನೋಡಿಕೊಂಡ್ರೆ ಇನ್ನೂ 40 ವರ್ಷ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ 45 ನಂತರ ಈ ಗ್ಯಾಸ್ಟ್ರೋಎಂಟ್ರಾಲಜಿ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಎರಡನೇದು, ಈ ಒಂದು ಡ್ರಿಂಕ್ಸ್ ಅಂದರೆ ನಾವೇನು ಮದ್ಯಪಾನ ಮಾಡ್ತೀವಿ, ಸೊ ಅದ್ರ ಬಗ್ಗೆನೂ ನಾನು ಪ್ರಶ್ನೆ ಕೇಳ್ತೀನಿ. ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರೊಂದಿಗೆ ನಮ್ಮ ಜೊತೆಗಿರಿ. ಅಂದರೆ ಮುಂದಿನ ಎಪಿಸೋಡ್ ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕೂಡ, ಅಂದರೆ ಡಾಕ್ಟರ್ ಹೇಳಿರೋ ಹಾಗೆ ಅನ್ನನಾಳದಿಂದ ಹಿಡ್ಕೊಂಡು ಗುದದ್ವಾರದವರೆಗೆ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಗ್ಯಾಸ್ಟ್ರೋಎಂಟ್ರಾಲಜಿನಲ್ಲಿ ಬರುತ್ತೆ. ನಿಮಗೆ ಏನೇ ಆ ಥರ ಸಮಸ್ಯೆಗಳಿದೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪ್ರಶ್ನೆಗಳಿದ್ದರೆ ಆ್ಯಕ್ಚುಲಿ. ಸೊ ನಾವು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವಾಗಾದರೂ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರವಾಗಿ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ನ ಮುಖ್ಯಸ್ಥರು ಮತ್ತು ಅಲ್ಲಿನ
ಚೀಫ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ತುಂಬ ಜನ ನೋಡ್ತೀರಾ. ಇದರ ಉದ್ದೇಶ ಏನಂದರೆ ಹೆಲ್ದಿ ಆಗಿರಬೇಕು, ಅಂದರೆ ಡಾಕ್ಟರ್ ಹತ್ರ ಹೋಗುವಂಥ ಪ್ರಸಂಗಗಳನ್ನ ತಂದ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು, ಮತ್ತು ಅಕಸ್ಮಾತ್ ಬಂದರೆ ನಿಮಗೆ ಡಾಕ್ಟರ್ ಇದ್ದೇ ಇರ್ತಾರೆ. ಸೊ ಆ ಥರ ಸಮಸ್ಯೆಗಳಿದ್ದರೆ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ನ ನೀವು ಸಂಪರ್ಕಿಸಿ. ಅವ್ರ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ. ಅದು HSR ಲೇಔಟಲ್ಲಿದೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಲೈಫ್ ಸ್ಟೈಲ್ನ ನಾವು ಸುಧಾರಿಸ್ಕೊಳ್ಳೋಣ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.